ಜಗತ್ತಿನಾಗ ಬದುಕ್ತೇವಿ ಅಂದಾಗ ಅಕ್ಕ ಮಹಾದೇವಿ ಹೇಳಿಲ್ಲ, ಜಗತ್ತಿನಾಗ ಲೋಕದಾಗ ಬಾಳ್ತೇವಿ ಅಂದಾಗ ಸುಖ ದುಃಖ ಸುಖ ದುಃಖ ಅಂತದು ಬರೋದ ಹುಟ್ಟಿದ ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ನಿಮ್ಗೆ ಗೊತ್ತದಲ್ಲ ಏನಾಗಿರಬೇಕು? ಸಮಾಧಾನ ಬರುವ, ಅದು ಮಜಾದ. ಸುಖ ದುಃಖ ಬರುವ. ಅಕ್ಕ ಮಹಾದೇವಿ ಪರಮ ಪರಿತ್ಯಾಗ ಮಾಡಿದ್ಲು ಪಾಪ. ರಾಜ್ಯದ ಪರಿತ್ಯಾಗ, ಸಮಾಜದ ಪರಿತ್ಯಾಗ, ಇಷ್ಟೆಲ್ಲ ಪರಮ ತ್ಯಾಗ ಮಾಡಿದಂಥ ಮಹಾನುಭಾವಳು ಅಂಥವಳಿಗೂ ಸಹಿತ ಸುಖ ದುಃಖದ ಪ್ರಸಂಗ ಬರ್ತಾವು ಅಂದ ಬಳಿಕ, ನಾವು ಜಗತ್ತಿನಾಗ ಜೀವನ ಕಟ್ಟಾಕ್ ಹತ್ತೇವಿ ಅಂದ ಬಳಿಕ ಎಷ್ಟು ಪ್ರಸಂಗ ಬರಬೇಡ. ಎಲ್ಲ ನಮ್ಮ ಕಣ್ಣಿಗೆ ಹಿತನೆ ಕಾಣಿಸ್ತದನ? ಎಲ್ಲ ನಮ್ಮ ಮನಸ್ಸಿಗೆ ಒಗ್ಗೆ ಹೋಗಂಗದನು ಜಗತ್ತ? ಇಲ್ಲ ಇಲ್ಲ, ಹಂಗಾಗುವುದಿಲ್ಲದ. ನಮಗೆ ಬೇಡಾದ ಸಂಗತಿಗಳು 100, ನಮಗೆ ಬೇಕಾದ ಸಂಗತಿಗಳು 1. ಇದೋ ಜಗತ್ತ. ವ್ಯವಹಾರ ಮಾಡ್ತಾ ಇರುವಾಗ, ವ್ಯವಹರಿಸುವಾಗ ಎಂಥ ವ್ಯಾಪಾರಿ ಅದಾನಂದ್ರೂ ಒಂದು ಸಲಾರೆ ಒಂದಿಷ್ಟು ಹಾನಿ ಆಗೋದ, ಒಂದಿಷ್ಟು ಲಾಭವಾಗೋದ. ಬರೇ ಲಾಭ ಬರೇ ಹಾನಿ ಇದು ಅಸಾಧ್ಯವಾದ ಮಾತ. ಹಂಗ ಬದುಕಿನಲ್ಲಿ ಇಷ್ಟೆಲ್ಲ ಕಾರ್ಯ ಮಾಡ್ತಾ ಇರುವಾಗ ಕೈ ಕೆಲಸ, ಮೈ ಕೆಲಸ, ಕಣ್ಣಿನ ಕೆಲಸ, ಮನಸ್ಸಿನ ಕೆಲಸ ಮಾಡುವಾಗ ಸಮಾಜದ ಕೂಡ ಬೆರೆತು ಹೋಗುವಾಗ ಎಷ್ಟೋ ಘರ್ಷಣೆಗಳಾಗ್ತಾವ. ವೈಚಾರಿಕ ಘರ್ಷಣೆ ಆಗ್ತದ, ಭಾವನಾತ್ಮಕ ಘರ್ಷಣೆ ಆಗ್ತದ, ದೈಹಿಕ ಘರ್ಷಣೆ ಆಗ್ತದ. ಇಂಥ ಘರ್ಷಣೆಯ ನಂತರ ಏನಾಗ್ತದ? ಮನಸ್ಸು ಒಂದಿಷ್ಟು ತ್ರಸ್ತ ಆಗ್ತದೆ. ಇಟ್ ಬಿಕಮ್ಸ್ ಅಜಿಟೇಟೆಡ್. ಮನಸ್ಸ ತ್ರಸ್ತ ಆಗ್ತದೆ. ಇಂಥ ತ್ರಸ್ತ ಮನಸ್ಸಿಗೆ ಸಮಾಧಾನ ಹೆಂಗಪ್ಪ ಸಿಗೋದು? ಬದುಕಿನಿಂದ ದೂರ ಹೋಗ್ಲಿಕ್ಕಾಗೋದಿಲ್ಲ, ಬದುಕನ್ನ ನಮಗೆ ಬೇಕಾದಂಗ ಕಟ್ಲಿಕ್ಕಾಗೋದಿಲ್ಲ. ಆದರೂ ನಾವು ಬದುಕಬೇಕಾಗ್ತದೆ. ಇಂಥ ಪ್ರಸಂಗದೊಳಗ ಮನಸ್ಸನ್ನ ಹೆಂಗಪ್ಪ ರೂಪಿಸೋದು? ಹೇಗೆ ರೂಪಿಸಬೇಕು? ಹೇಗೆ ರೂಪಿಸಬೇಕು? ಆ ಮಾತನ್ನ ನಾವೀಗ ನೋಡಾಕತ್ತೇವೆ. ಅಸಂತೋಷ ಯಾಕೆ ಉಂಟಾಗ್ತದ? ಉಂಟಾಗೋ ಪ್ರಸಂಗಗಳು ಬಂದೇ ಬರ್ತಾವ. ಅವಾಗ ಮನಸ್ಸು ಅಸಂತೋಷ ಆಗದಂಗೆ ಯಾಕೆ ಇರಾಕಾಗುವುದಿಲ್ಲ? ಇದು ನಮ್ಮ ಮುಂದಿರುವ ಪ್ರಶ್ನೆ. ಈಗ 4-8 ದಿನಗಳಿಂದ ಈ ಪ್ರಶ್ನೆಗೆ ನಾವು ಉತ್ತರ ನೋಡ್ತಾ ಇದ್ದೇವೆ. ಅನೇಕ ಸಂಗತಿಗಳನ್ನು ಈಗಾಗಲೇ ನೋಡೇವೆ. ಈಗ ನಿನ್ನಿಲ್ದ ಮೊನ್ನೆ ಒಂದು ಮಾತು ಹೇಳ್ತಿದ್ದೆ, ನೆನಪಿರ್ಬೇಕು ನಿಮಗೆ. ಇದಕ್ಕೆಲ್ಲ ಮುಖ್ಯ ಕಾರಣ ಯಾವುದಪ್ಪ ಅಂದ್ರೆ ದುರಾಶೆ. ಈ ದುರಾಶೆಯನ್ನ ಕಳ್ಕೊಳ್ಳೋದು ಹೇಗೆ? ಅದಕ್ಕೆ ನಾನು ಉಪಾಯ ನಿನ್ನಿಲ್ದ ಮೊನ್ನೆ ಹೇಳ್ತಿದ್ದೆ. ಆ ಉಪಾಯ ಯಾವುದು ಅಂದ್ರೆ ನಮ್ಮ ಎಲ್ಲಾ ಇಚ್ಛೆಗಳು, ನನ್ನ ಇಚ್ಛೆನೇ ಇರಲಿ, ನಿಮ್ಮ ಇಚ್ಛೆನೇ ಇರಲಿ, ಎಲ್ಲ ಇಚ್ಛೆಗಳು ಪೂರೈಸಲ್ಪಡೋದಿಲ್ಲ. ಕೆಲವು ಇಚ್ಛೆಗಳು ಪೂರೈಸಲ್ಪಡ್ತಾವ, ಕೆಲ ಇಚ್ಛೆಗಳು ಹಾಗೆ ಉಳಿತಾವ. ಇದನ್ನ ನಾವು ತಲೆಯೊಳಗೆ ಹಾಕ್ಕೊಂಡಿರಬೇಕು. ಎಂಥ ಮನುಷ್ಯದನಂದ್ರೂ ಸಹಿತ ಅವನೆಲ್ಲಾ ಇಚ್ಛೆಗಳನ್ನ ಪೂರೈಸಲಿಕ್ಕಾಗುವುದಿಲ್ಲ. ಬಸವಣ್ಣವರು ಬಹಳ ದೊಡ್ಡ ಕನಸಾಕಂಡ್ರು. ಏನು ಕನಸಾಕಂಡ್ರು ಅಂದ್ರೆ ಎಲ್ಲವನ್ನ ಕಲ್ಯಾಣ ರಾಜ್ಯ ಮಾಡಬೇಕು ಅಂತ ಕನಸಾಕಂಡ್ರು. ಯಾವ ರಾಜ್ಯದೊಳಗ ಜಾತಿ ಇರಬಾರ್ದು, ಯಾವ ರಾಜ್ಯದೊಳಗ ವಿಷಮತ ಇರಬಾರ್ದು, ಯಾವ ರಾಜ್ಯದೊಳಗ ಅಂತಃಶುದ್ಧಿ ಬಹಿಶುದ್ಧಿ ಇರಬೇಕು, ಎಲ್ಲಿ ಮೋಸಗಾರರಿರಬಾರದು, ಎಲ್ಲಿ ಅಸತ್ಯವಾದಿಗಳಿರಬಾರದು, ಎಲ್ಲಿ ಕಳ್ಳತನ ನಡಿಬಾರದು, ಎಲ್ಲಿ ಆಶೆ ಉಳ್ಳವರಿರಬಾರದು. ಹಿಂಗೊಂದು ರೂಪ ಕೊಡಬೇಕು ಅಂತ ಬಹಳ ಸುಂದರ ಅಪ್ರತಿಮ ಕನಸ ಇದು. ಅವರಲ್ಲಿ ಶಕ್ತಿ ಸಾಮರ್ಥ್ಯ ವಿಪರೀತ, ಬೇಕಾದಷ್ಟು ಜನಬಲ ಸ್ಥಾನಬಲ, ಸಾಕ್ಷಾತ್ ಭಗವಂತನ ಹಿನ್ನೆಲೆ, ಕೂಡಲ ಸಂಗಮನಿಂದ ಕಲ್ಯಾಣಕ್ಕೆ ಬರುವಾಗ
ಬಸವಣ್ಣ ಹಾಗ ಬರಲಿಲ್ಲ. ಕೂಡಲ ಸಂಗಮನಿಗೆ ಪ್ರಾರ್ಥಿಸಿಕೊಂಡ, ನೀ ನನ್ನ ಬೆನ್ನ ಹಿಂದೆ ಬರ್ತಿದ್ರೆ ನಾ ಹೋಗುತ್ತೇನೆ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡ. ನಾನು ಬರ್ತೀನಿ ಅಂತ ಆತ ಭರವಸೆ ಕೊಟ್ಟ ಬಳಿಕ ಕೂಡಲ ಸಂಗಮ ಬಿಟ್ಟ ಅಂತ ಬರೆದಾರ, ಪುರಾಣದಾಗ ಬರೆದಾರ. ಅಂದ್ರೇನು? ಕೂಡಲ ಸಂಗಮನ ಭಾವ ಹೊತ್ತು ಎಲ್ಲಿಗೆ ಬಂದ್ರು? ಕಲ್ಯಾಣಕ್ಕೆ. ಹಿಂದ ಕೂಡಲ ಸಂಗನ ಆಸರೆ, ಸುತ್ತಮುತ್ತ ಆತನನ್ನ ನಂಬಿಕೊಂಡಿರುವಂಥ ಲಕ್ಷಾಂತರ ಜನ, ಅಲ್ಲಮನಂಥ ಮಹಾನುಭಾವರು, ಸಿದ್ಧರಾಮಣ್ಣಂಥ ಕ್ರಿಯಾಶಕ್ತಿ ಸಂಪನ್ನರು. ಏನ್ ನೋಡ್ಬೇಕು, ಇಷ್ಟೆಲ್ಲ ಇತ್ತು. ಅವರಿಗೊಂದು ಕನಸನೂ ಇತ್ತು, ಸುಂದರ ಕಲ್ಯಾಣ ಮಾಡಬೇಕು ಅಂತ ಕನಸ ಇತ್ತು. ಆ ಕನಸನ್ನ ರೂಪಿಸ್ತಾ 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 ದಶಕಗಳು ಹೋದು ಒಂದು ರೂಪಕ್ಕೆ ಬರಕ್ ಹತ್ತಿತ್ತು, ಬಂದಿತ್ತು. ಆ ಕ್ಷಣದಲ್ಲಿ ಮತ್ತೆ ಒಡಕ್ ಬಸವಣ್ಣವರು ಪರಿತ್ಯಾಗ ಮಾಡಿದರು ಕಲ್ಯಾಣವನ್ನು. ಶರಣರು ನಾಡಿನ ತುಂಬೆಲ್ಲ ಚದುರಿ ಹೋದ್ರು. ಕಲ್ಯಾಣ ಮತ್ತೆ ಒಂದು ವಚನದಾಗ ಹೇಳ್ತಾರೆ, ಕಲ್ಯಾಣ ಮತ್ತೆ ಮೊದಲು ಹ್ಯಾಂಗಿತ್ತೋ ಹಾಗಾಯಿತು. ಕಲಿಯುವಂಗದ ಎಷ್ಟು ನಾವು ಕಷ್ಟಪಟ್ಟರು ಸಹಿತ ಸ್ವಲ್ಪ ರೂಪುಗೊಳ್ತದ ಜಗತ್ತ. ಆ ಬಳಿಕ ಮತ್ತೆ ಅದು ಮತ್ತೆ ಶಿಥಿಲಾಕೋತ್ ಬರ್ತದೆ. ಇದು ಜಗತ್ತಿನ ರೀತಿ ನೀತಿ. ನಮ್ಮ ಎಲ್ಲ ಇಚ್ಛೆಗಳು ಪೂರೈಸಲ್ಪಡ್ತಾವ ಅಂತಿಲ್ಲ. ಬುದ್ಧನೂ ಸುಂದರ ಕನಸ ಕಂಡಿದ್ದ, ಕ್ರಿಸ್ತನೂ ಸುಂದರ ಕನಸ ಕಂಡಿದ್ದ. ಕ್ರಿಸ್ತಂತೂ ವಿಚಾರ ಮಾಡಿದ, ಜಗತ್ತೆಲ್ಲ ಹೇಗಿರಬೇಕು ಅಂದ್ರೆ ಪ್ರೇಮ ವೃಷ್ಟಿಯೊಳಗೆ ತೋದಿರಬೇಕು ಜಗತ್ತ ಅಂದ. ಬುದ್ಧ ಹೇಳಿದ, ಜಗತ್ತಿನವರೆಲ್ಲ ಹೇಗಿರಬೇಕು? ಆಶಾ ಮುಕ್ತರಾಗಿರಬೇಕು, ಪ್ರಶಾಂತರಾಗಿರಬೇಕು ಅಂತ ಬುದ್ಧ ಹೇಳಿದ. ಎಲ್ಲ ಪ್ರಯತ್ನ ಪಟ್ಟರು, ಪಾಪ ತಮ್ಮ ಶಕ್ತಿಯನ್ನೆಲ್ಲ ಬಳಸಿದರು ಸಂತರು, ಶರಣರು, ಮಹಾನುಭಾವರು. ಆದರೆ ಈ ಜಗತ್ತೇ ಹಿಂಗದ. ಹೆಂಗದ? ಇದು ನಾವು ಏನು ಮಾಡಿದರೂ ಸಹಿತ ಸ್ವಲ್ಪ ದಿವಸ ಕೈಯಾಗಿ ಇದ್ದಂಗೆ ಇರ್ತದ, ಮತ್ತು ಸರ್ಕೋತದಿದು, ಸರ್ಕೋತದ, ಸರಿತದ ಒಂದಿಷ್ಟು. ಇದನ್ನ ನಾವು ತಿಳ್ಕೋಬೇಕು. ಜಗತ್ತೆಲ್ಲ ಇಷ್ಟ ಆಗೋದೆ ಅಂತ ನಾವು ತಿಳ್ಕೋಬೇಕು. ಮೊದಲ ಒಬ್ಬ ಧುರಿಣನ ಹಿಂದೆ ಬೆನ್ನತ್ತದ ಜಗತ್. ಸ್ವಲ್ಪ ವರ್ಷದಾಗ ಅವನು ಬಿಟ್ಟು ಮತ್ತೊಬ್ಬನ ಹಿಂದೆ ಬೆನ್ನತ್ತದ ಈ ಜಗತ್ತ. ಯಾಕೆ ಅಂತ ಕಾರಣ ಇಲ್ಲ, ಜಗತ್ತಿನ ಸ್ವಭಾವನೆ ಹಂಗದ. ಇದು ನಿಮ್ಗೆಲ್ಲ ಗೊತ್ತದ. ಸ್ಟಾಲಿನ್ನ ದೇವರ ಮಟ್ಟಕ್ಕೆ ಹೋದ್ರು. ಅದೇ ಜನ ಅದೇ ಸ್ಟಾಲಿನನ ಒಂದು ಗೋರಿಯನ್ನು ಸಹಿತ ಇಡ್ಲಿಕ್ಕೆ ಮನಸ್ಸ ಮಾಡಲಿ. ಆಶ್ಚರ್ಯದ ಇತಿಹಾಸ. ವಿ ಹ್ಯಾವ್ ಟು ಟೇಕ್ ಲೆಸನ್ಸ್ ಫ್ರಮ್ ದ ಹಿಸ್ಟರಿ. ಬಹಳ ಅದ್ಭುತ ಇತಿಹಾಸ. ಇದನ್ನ ಅರ್ಥ ಮಾಡಿಕೊಂಡ್ರೆ, ಬದುಕಕ್ಕೆ ಹತ್ತಿದ್ರೆ, ಜೀವನ ಕಟ್ಟಲಿಕ್ಕೆ ಹತ್ತಿದ್ರೆ ಮನಸ್ಸು ಸಮಾಧಾನ ಇರ್ತದೆ. ಬಸವಣ್ಣವರು ತಮ್ಮ ಕನಸ ಪೂರ್ತಿ ಆಗಲಿಲ್ಲ ಅಂತ ಮನಸ್ಸಿಗೆ ನೋವ ಮಾಡಿಕೊಳ್ಳಿಲ್ಲ. ಯಾಕೆ? ಅವರು ಎಂದೂ ಇದರ ಬೆನ್ನ ಹತ್ತಿದವರಲ್ಲ. ಏನು ಮಾಡ್ತಿದ್ರು ಅಂದ್ರೆ ಸದೈವ ಕೂಡಲ ಸಂಗನ ಭಾವ ಮನಸ್ಸಿನಾಗ ಏನಿರಲಿ. ಇದೊಂದು ಸುಮ್ಮನೆ ಕಾರ್ಯಕ್ಷೇತ್ರವೇ ವಿನಃ ಅವರು ಬದುಕಿದ್ದೆಲ್ಲ ಭಗವತ್ ನೆನಹಿನೊಳಗ, ಭಗವತ್ ಸ್ಮರಣೆಯೊಳಗ. ಆದ್ದರಿಂದಲೇ ಅಷ್ಟು ಸಹಜವಾಗಿ ಪರಿತ್ಯಾಗ ಮಾಡಿ ಹೊರಟು ಆದ್ರು. ನಮಗೊಂದು ಚಿಕ್ಕ ಮನಿ ಬಿಟ್ಟು ಕೊಡಕ್ಕಾಗೋದಿಲ್ಲ, ಒಂದು ತಾಸು ಮನಿ ಬಿಟ್ಟು ಬರೋದು ಸಹಿತ ಕಷ್ಟ ಆಗುವಾಗ ಕಟ್ಟಿದ ಕಲ್ಯಾಣವನ್ನ ಸಹಜ ಬಿಟ್ಟು ಹೊರಟು ಹೋಗಬೇಕಾಗಿತ್ತು ಅಂದ್ರೆ ಅದೆಂಥ ನಿರ್ಲಿಪ್ತ ಮನೋಭಾವ ಇರಬೇಡ. ನೋಡ್ಬೇಕದನ್ನ. ಬಿಡಾಗ ಗೊತ್ತಾಗ್ತದ, ಹಿಡ್ಯಾಗಲ್ಲ, ಬಿಡಾಗ ಗೊತ್ತಾಗ್ತದ ಎಷ್ಟು ಕಠಿಣ ಅದ. ಕಟ್ಟಿದ್ದು ಅದನ್ನ ಬಿಟ್ಟು ಹೋಗೋದು. ಆದರೆ ಅವರು ಅಂತ ಸ್ಥಿತಿ ಅದು ದಿವ್ಯವಾಗಿದ್ದರಿಂದ ಅನಿಸ್ಲಿಲ್ಲ ಅವರಿಗೆ. ನಾವು ಬಹಳ ಮನಸ್ಸಿಗೆ ಹಚ್ಕೋತೇವೆ, ಬಹಳ ಮನಸ್ಸಿಗೆ ಹಚ್ಕೋತೇವೆ. ಒಂದು ಮುದುಕಿದ್ದ ಮನ್ಯಾಗ, ಮುದುಕಿದ್ದ ಅಂದ್ರೆ ಹೆಂಗಿರ್ತದಂದ್ರೆ ಅವನ ಮಾತು ಕೇಳ್ತಿದ್ರಿ,
ಅವನಿಗೆ ಸಮಾಧಾನ ಆಗ್ತದೆ. ಒಂದು ವೇಳೆ ಮನ್ಯಾಗ ಯಾರೂ ಮಾತು ಕೇಳದ ಪರಿಸ್ಥಿತಿ ಬಂತು ಅಂದ್ರೆ ಮುದುಕನಿಗೆ ಎಂಥ ತಾಪ, ಎಂಥ ತಾಪ. ನಾ ಇಷ್ಟು ವರ್ಷ ಕಟ್ಟಿ ಬೆಳೆಸಿದಂಥ ಈ ಸುಂದರ ಕುಟುಂಬವನ್ನ ನನ್ನ ಕಣ್ಣೆದರೆ ಹಾಳಾಗೋದು ನೋಡೋ ಪ್ರಸಂಗ ಬಂತಲ್ಲ. ಮರಗ್ತಾ 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 ಎಷ್ಟು ಜನ ಮುಪ್ಪಿನ ಜನ ಪ್ರಾಣ ಬಿಟ್ಟಿಲ್ಲ. ತಾಪ ಆಗ್ತದದ. ಇದು ಮೊದಲನೇ ಕಾರಣ. ಇದು ತಿಳ್ಕೋಬೇಕು. ಇದನ್ನ ಜಗತ್ತಿನೊಳಗ ಆಶೆಗಳೆಲ್ಲವೂ ಹೀಗೆ ಪೂರ್ತಿ ಆಗೋದಿಲ್ಲ. ಸ್ವಲ್ಪ ಆಗ್ತವ, ಸ್ವಲ್ಪ ಆಗೋದಿಲ್ಲ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಒಂದೆರಡು ಆಶೆಗಳು ನಮಗೆ ಪೂರ್ತಿ ಆಗದಿದ್ದರೂ ಸಹಿತ ಮನಸ್ಸಿಗೆ ನೋವಾಗೋದಿಲ್ಲ. ಇದು ಮೊದಲನೇದ್ದು. ಇನ್ನು ಎರಡನೇದ್ದು ಒಂದು ಕಲಿಯುವಂಗದ್ದು. ದುರಾಸೆ ಮನಸ್ಸನ್ನ ಬಿಟ್ಟು ದೂರ ಸರಿಬೇಕಾಗಿತ್ತು ಅಂದ್ರೆ ಇನ್ನೊಂದು ಕೆಲಸ ಮಾಡಬೇಕಾಗ್ತದೆ. ಏನು? ನಮ್ಮ ಪ್ರಜ್ಞಾ ಮಟ್ಟವನ್ನ ಸ್ವಲ್ಪ ಬದಲು ಮಾಡ್ಕೋಬೇಕಾಗ್ತದೆ. ಯಾವ ವಸ್ತುಗಳ ಹಂತದೊಳಗೆ ನಮ್ಮ ಪ್ರಜ್ಞೆಯನ್ನ ಇಡ್ತೇವಿ, ಯಾವ ವಸ್ತುವಿನ ಕೂಡ ನಮ್ಮ ಪ್ರಜ್ಞೆಯನ್ನ ಸಮಾವೇಶಗೊಳಿಸ್ತೇವಿ, ಆ ವಸ್ತು ಅದು ಅಪೂರ್ಣವಾಗಿತ್ತು ಅಂದರೆ, ಅದು ಬದಲಾಗ್ತಿತ್ತು ಅಂದರೆ ಮನಸ್ಸು ನೋವಾಗೊಳ್ತದೆ. ದುರಾಸೆ ಮನಸ್ಸನ್ನ ಆವರಿಸ್ತದೆ. ಯಾವಾಗ ತುಂಬುತ್ತದೆ ವಸ್ತು ಅವಾಗ ಆಶೆ ಇರುವುದಿಲ್ಲ, ದುರಾಶೆ ಇರುವುದಿಲ್ಲ. ಉದಾಹರಣೆಗಾಗಿ ನಿಮಗೆ ಹೇಳೋದು, ಯಾವ ವಸ್ತು ನಮಗೆ ಸಿಗುವುದಿಲ್ಲ ಸುಲಭವಾಗಿ, ಆ ವಸ್ತುವಿನ ಮೇಲೆ ದುರಾಶೆ ಶುರುವಾಗ್ತದೆ. ಈಗ ಹವಾ ಎಲ್ಲ ಕಡೆ ಸಿಗುತ್ತಿತ್ತು ಅಂದ್ರೆ ಹವೆಯ ಬಗ್ಗೆ ಯಾವ ಮನುಷ್ಯನೂ ತಲೆ ಕೆಡಿಸಿಕೊಳ್ಳೋದಿಲ್ಲ, ಬಹಳ ಚಿಂತೆ ಮಾಡಕ್ ಹೋಗುದಿಲ್ಲ. ಸ್ವಚ್ಛಂದಾಗಿ ಹವಾ ಸಿಗ್ತಾ ಇತ್ತು ಅಂದ್ರೆ, ಸ್ವಚ್ಛಂದಾಗಿ ಸಿಗುತ್ತಿತ್ತು ಅಂದ್ರೆ ಅದನ್ನು ಸಂಗ್ರಹ ಮಾಡಬೇಕಂತೂ ಮನುಷ್ಯಾಗ ಅನಿಸುವುದಿಲ್ಲ. ಸಂಗ್ರಹಣೆ ಮಾಡೋ ಇಚ್ಛಾ ಬರುವುದಿಲ್ಲ ಅಂದ ಬಳಿಕ ದುರಾಸೆಯ ಪ್ರಶ್ನೆ ಎಲ್ಲದ? ನಮ್ಮ ಮನ್ಯಾಗ ಒಂದು 10,000 ಟನ್ ಆಕ್ಸಿಜನ್ ತುಂಬಿಟ್ಕೋಬೇಕಂತ ನಮಗನಿಸುವುದಿಲ್ಲ. ಯಾಕೆ? ಸ್ವಚ್ಛಂದಾಗಿ ದೊರೀತಿರ್ತದ ನಮಗೆ. ಆದರೆ ನಳ ಒಂದು ವಾರಕ್ಕೊಮ್ಮೆ ಬರ್ತಿತ್ತು ಅಂದ್ರೆ, ಈ ಕಡೆ ಯಾವಾಗ ಬರ್ತದೆ? ದಿವಸ ಬರ್ತದಲ್ಲ. ಒಂದ್ಸಲ ಒಂದ್ ದಿವಸಕ್ಕೊಮ್ಮೆರೆ ಅಥವಾ 2 ದಿವಸಕ್ಕೊಮ್ಮೆ ಬರ್ತಿತ್ತು ಅಂದ್ರೆ ಇದ್ದ ಪಾಂಡೆ ಎಲ್ಲ ತುಂಬಿಟ್ಕೋಬೇಕಂತ ಅನ್ಸಕ್ ಶುರುವಾಗ್ತದೆ. ಯಾಕೆ? ಮುಂದೆ ಬರುವುದಿಲ್ಲ, ಸಿಗುವುದಿಲ್ಲ. ಯಾವುದರ ಕೊರತೆ ಅದ, ಯಾವ ವಸ್ತು ಬೇಕಾಗ್ತದೆ ಅದರ ಕೊರತೆ ಇರ್ತದ. ಅಂಥ ವಸ್ತುವನ್ನ ಸಂಗ್ರಹಿಸಬೇಕು, ವಿಪರೀತ ಸಂಗ್ರಹಿಸಬೇಕು ಅಂತ ಅನ್ಸಕ್ ಶುರುವಾಗ್ತದೆ. ಹೊಳ್ಯಾಗ ನೀರು ಹರಿಯುವ ಬದಲ ಪೆಟ್ರೋಲ್ನೇ ಹರಿತಿತ್ತು ಅಂದ್ರೆ, ಆಕಾಶದಿಂದ ಬೀಳೋ ಮಳೆಯೆಲ್ಲ ಪೆಟ್ರೋಲ್ನೇ ಇತ್ತು ಅಂದ್ರೆ ಪೆಟ್ರೋಲ್ ಯಾರು ಸಂಗ್ರಹ ಮಾಡಕ್ ಹೋಗ್ತಿದ್ರು? ಇಲ್ಲ, ನಮ್ಮದು ಹಂಗಲ್ಲ. ಸಂಗ್ರಹ ಮಾಡಬೇಕಾಗ್ತದ. ಎಲ್ಲರ ಯುದ್ಧ ಶುರುವಾತು ಅಂದ್ರೆ ಆಗಿಂದಾಗ ಪೆಟ್ರೋಲ್ ಸಂಗ್ರಹ ಮಾಡ್ತೀವಿ, ಚಿಮಣಿ ಎಣ್ಣೆ ಸಂಗ್ರಹ ಮಾಡ್ತೀವಿ. ಯಾಕೆ? ದೇರ್ ಈಸ್ ಅ ಡರ್ತ್ ಆಫ್ ದೋಸ್ ಆಬ್ಜೆಕ್ಟ್ಸ್. ಅದರ ಕೊರತೆ ಅದ. ಕೊರತೆ ವಸ್ತುಗಳ ಹಂತದಲ್ಲಿ ನಮ್ಮ ದೃಷ್ಟಿ ಇತ್ತು ಅಂದ್ರೆ, ನಮ್ಮ ಪ್ರಜ್ಞಾ ಇತ್ತು ಅಂದ್ರೆ ಮನಸ್ಸ ತ್ರಸ್ತ ಆಗ್ತದೆ, ಮನಸ್ಸ ಅದು ಬಾಧೆಗೊಳ್ಳುತ್ತದೆ. ಈ ಪ್ರಜ್ಞೆಯನ್ನ ಈ ಹಂತ ಬಿಟ್ಟು ಸ್ವಲ್ಪ ಉನ್ನತ ಹಂತಕ್ಕೆ ಓದಬಿಟ್ರೆ, ಯಾವ ಹಂತಕ್ಕೆ ಹೋದರೆ ಅಪರಿಪೂರ್ಣತೆ ಕಾಣಿಸೋದಿಲ್ಲ ಆ ಹಂತಕ್ಕೆ ಹೋದರೆ ಮನಸ್ಸು. ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ನಾಡನುಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಡೀ ಯುರೋಪ್ ದೇಶವನ್ನ ಗೆದ್ದ ಕಥೆ ಕೇಳಂಗದ. ಯುರೋಪ್ ದೇಶವನ್ನ ಗೆದ್ದ, ಏಸಿಯಾ ಮೈನರ್ ಪ್ರದೇಶವನ್ನೆಲ್ಲ ಗೆದ್ದ. ಅಂದ್ರೆ ತುರ್ಕಸ್ತಾನ ಗೆದ್ದ, ಈಜಿಪ್ಟ್ ಗೆದ್ದ, ಮೆಸೊಪೊಟೇಮಿಯಾ ಗೆದ್ದ, ಅಂದ್ರೆ ಇರಾನ್ ಗೆದ್ದ, ಇರಾಕ್ ಗೆದ್ದ. ಎಲ್ಲ ಗೆದ್ದುಕೋತ ಎಲ್ಲ ಪರ್ಸಿಯಾ ಮುಗಿಸಿ ಅಫ್ಘಾನಿಸ್ತಾನಕ್ಕೆ ಬಂದ. ಆ ಬಳಿಕ ಸಿಂಧ ಪ್ರದೇಶಕ್ಕೆ ಬಂದ. ಉತ್ತರ ಭಾರತದ ಪಶ್ಚಿಮ ಭಾಗವನ್ನೆಲ್ಲ ಆಕ್ರಮಿಸಿದ. ಆ ಬಳಿಕ ಎಲ್ಲಾ ಸೋತರು, ಪೋರಸ್ ಸೋತ.
ಅಲ್ಲಿದಿಂದ ಇಲ್ಲಿವರೆಗೆ ಗೆದ್ದು ಬಂದಿದ್ದ ಅಲೆಕ್ಸಾಂಡರ್, ಸಣ್ಣ ವಯಸ್ಸು ಅಲೆಕ್ಸಾಂಡರ್ ಗೆದ್ದು ಬಿಟ್ಟಿದ್ದ. ಆತನ ಸೇನೆ ಎದುರ ಹಾಕಿಕೊಳ್ಳುವ ತ್ರಾಣ ಈ ಜಗತ್ತಿನೊಳಗೆ ಇರಲಿಲ್ಲ. ಎಲ್ಲ ಗೆದ್ದ ಬಳಿಕ ಮಗ್ಲ ಜನರಲ್ ನಿಂತಿದ್ರು. ಜನರಲ್ಗೆ ಅಲೆಕ್ಸಾಂಡರ್ ಹೇಳ್ದ, ಒಂದು ಬಹಳ ಅದ್ಭುತ ಮಾತನ್ನು ಹೇಳ್ದ. ಐ ಆಮ್ ದ ಮೋಸ್ಟ್ ಅನ್ಹ್ಯಾಪಿ ಮ್ಯಾನ್ ಟುಡೇ ಅಂದ. ಆಶ್ಚರ್ಯ. ಜನರಲ್ರೇ, ನಾನಿಂದ ಅತ್ಯಂತ ದುಃಖಿಯಾದ ಮನುಷ್ಯ ಅಂದ. ಆಶ್ಚರ್ಯ ಆತು ಜನರಲ್ರಿಗೆ. ಭೂಮಂಡಲದ ಮೇಲೆ ಅವನನ್ನು ಎದುರಿಸುವಷ್ಟು ಯಾರೂ ಇರಲಿಲ್ಲ. ಎಲ್ಲವನ್ನ ಗೆದ್ದು ಮುಗಿಸಿಬಿಟ್ಟಿದ್ದ. ಮುಗಿಸಿದಾಗ ಜಯ ಸಂತೋಷ ಕೊಡಬೇಕಾಗಿತ್ತು ಅಲೆಕ್ಸಾಂಡರ್ನಿಗೆ. ಜಯ ಸಂತೋಷ ಕೊಟ್ಟಿರಲಿಲ್ಲ. ಜಯ ಹಬ್ಬವಾಗಿ ಆಚರಿಸಕತ್ತಿದ್ರು ಸೈನಿಕರೆಲ್ಲ. ಜನರಲ್ನಿಗೆ ಅಲೆಕ್ಸಾಂಡರ್ ಹೇಳ್ತಾನ, ನನ್ನಂಥ ದುಃಖಿ ಯಾರಿಲ್ಲ ಇಂದ. ಜನರಲ್ ಕೇಳ್ದ, ಯಾಕೆ ಪ್ರಭುಗಳೇ ಹೀಗೆ ಯಾಕಂತೀರಿ ಅಂದ. ಆವಾಗ ಅಲೆಕ್ಸಾಂಡರ್ ಹೇಳ್ದ, ಬಿಕಾಸ್ ದೇರ್ ಈಸ್ ನೋ ಮೋರ್ ಕಂಟ್ರಿ ಟು ಕಾಂಕರ್. ಏನು ಮಾತು ಹೇಳಿದ. ಯಾಕೆ ದುಃಖ ಆಗ್ಯದ ಗೆಲ್ಲಾಕ ದೇಶ ಉಳಿಲಿಲ್ಲ ನನಗ ಅಂತ ದುಃಖ ಆಗ್ಯದ. ಹೆಂಗಿರಬೇಕದು? ಇಷ್ಟು ಯುರೋಪ್ ದೇಶ, ಆ ಬಳಿಕ ಏಷ್ಯಾ ಮೈನರ್ ದೇಶ, ಆನಂತರ ಮೆಸೊಪೊಟೇಮಿಯಾ, ಆನಂತರ ಅಫ್ಘಾನಿಸ್ತಾನು, ಆ ಬಳಿಕ ಸಿಂಧ ಪ್ರದೇಶ, ಆಗಿನ ಕಾಲದ ಸಮಸ್ತ ಜಗತ್ತನ್ನ ಗೆದ್ದಿರುವಂಥ ಅಲೆಕ್ಸಾಂಡರ್ನಿಗೆ ಮನಸ್ಸು ಹೇಳಕ್ ಹತ್ತಿತ್ತು, ಇನಾಕ್ ಕೊಡು, ಇನ್ನಷ್ಟು ಗೆಲ್ಲು ಅನ್ನಕ್ ಹತ್ತಿತ್ತು ಮನಸ್ಸು. ಸಾಕನಿಸ್ಲಿಲ್ಲ. ಇಷ್ಟು ಜಗತ್ತ ಗೆದ್ದವಾಗ ಸಾಕನಿಸ್ಲಿಲ್ಲ. ಇನ್ನು ಸಣ್ಣ ಪುಟ್ಟು ಮನ್ಯಾಗಿದ್ದುಕೊಂಡು ಒಂದಿಷ್ಟಿಷ್ಟು ಗಳಿಸಿಕೊಂಡವ್ರಿಗೆ ಸಾಕ್ ಹೆಂಗ ಅನಿಸ್ತದ? ನಮ್ಮಂಥ ಸನ್ಯಾಸಿಗಳಿಗೆ ಸಾಕನಿಸುವುದಿಲ್ಲ ಅಂದ ಬಳಕ ಪಾಪ ಏನಿಸ್ತದೆ? ನಮ್ಮಂಥವ್ರಿಗೆ ನಮಗೇನದ? ಈಗ ಏನದ? ಹೆಂಡತಿಲ್ಲ, ಮಕ್ಕಳಿಲ್ಲ, ಏನಪ್ಪ ಒಂದು ದೊಡ್ಡ ಭಾರದ ಅಂತ ಏನೂ ಇಲ್ಲ. ಭಾರ ಇದ್ರೆ ಇಲ್ಲಿಗೆ ಹೆಂಗ ಬರ್ತೇನೆ, ಆರಾಮ್ ಹೆಂಗಿರ್ತೇನೆ, ಸುಮ್ಮನೆ ಆನಂದವಾಗಿ ಹೆಂಗಿರಕ್ಕಾಗ್ತದೆ? ಏನಿಲ್ಲ. ಆದರೂ ಸಹಿತ ಮನುಷ್ಯನಾಗ ಒಂದು ಏನದ? ನಿಮಗೆ ಹೆಂಗೆ ಹೇಳಕ್ಕೆ ಬರ್ತದ? ನಮ್ಮದೊಂದು ಅದ ಮನುಷ್ಯನಾಗೆ. ಇವ್ರಕ್ಕಿಂತ ನಾವು ದೊಡ್ಡವರಾಗಬೇಕು, ಇವ್ರಕ್ಕಿಂತ ದೊಡ್ಡವರಾಗಬೇಕು. ನಮ್ಮಂಥವ್ರನ್ನ ನೋಡ್ಕೋತ ಹೋದಂಗ ನಾವು ಬಹಳ ಏರಬೇಕು ಅಂತ ಅನ್ಸಕ್ ಶುರುವಾಗ್ತದೆ. ಮೈಂಡ್ ಈಸ್ ಫುಲ್ ಆಫ್ ಗ್ರೀಡ್. ಇಟ್ ಈಸ್ ಕ್ರೇವಿಂಗ್ ಫಾರ್ ಮೋರ್ ಅಂಡ್ ಮೋರ್ ಗೇನ್ಸ್. ಬಹಳ ಆಶ್ಚರ್ಯದ ಇದು. ನಮ್ಮಂಥವ್ರಗ ಹಿಂಗ ಏನಿಲ್ಲ. ಎಂಥವ್ರ ಮನಸ್ಸೇ ಹಿಂಗ. ಇನ್ನೇನು ಕೊಡ್ತಾನ ಅಂತ ಆಶಾನೂ ಇಲ್ಲ. ಹಿಂಗ ನಿರಾಶಿದ್ದರೂ ಸಹಿತ ಮನಸ್ಸು ಹಿಂಗ ಕೆಲಸ ಮಾಡ್ತದಂದಾಗ ಮಾಡಬೇಕನ್ನೋರ ಮನಸ್ಸು ಎಷ್ಟು ಬಯಸ್ತಿರಬೇಡ, ಎಷ್ಟು ಬಯಸ್ತಿರಬೇಡ. ಅಲೆಕ್ಸಾಂಡರ್ ಮನಸ್ಸ ತುಂಬಲಿಕ್ಕಾಗಲಿಲ್ಲ ಅನ್ನೋದು ಮನುಷ್ಯ ತಿಳ್ಕೊಂಡ ಅಂದ್ರೆ ಒಂದಿಟ್ಟು ದುರಾಶೆ ಕಡಿಮೆ ಆಗುತ್ತದೆ. ಯಾರ ಇಚ್ಛೆಗಳು ಪೂರೈಸಲ್ಪಟ್ಟಿಲ್ಲ ಪೂರ್ತಿ ಅಂತ ಗೊತ್ತಾತು ಅಂದ್ರೆ ಮನಸ್ಸಿಗೆ ಒಂಥರ ಅನಿಸ್ತದೆ, ನಮ್ಮದೇನು ಬಿಡಪ್ಪ, ಎಂತೆಂಥವ್ರ ಆಶೆಗಳೇ ಪೂರೈಸಿಲ್ಲ, ನಮ್ಮದೇನು ಬಿಡು ಅಂತ ಅನ್ಸಕ್ ಶುರುವಾಗ್ತದೆ. ಹಂಗನಿಸ್ತು ಅಂದ್ರೆ ಕಡಿಮೆ ಆಗ್ತದೆ. ಇದನ್ನ ಹೇಳೋದು ತಿಳುವಳಿಕೆಯ ಮಾರ್ಗ. ಇದೇನು ಮಂತ್ರ ಅಲ್ಲ, ತಂತ್ರ ಅಲ್ಲ, ಪವಾಡಲ್ಲ, ಏನಲ್ಲ. ನಾನು ಬಹಳ ಸಲ ಪ್ರವಚನದೊಳಗೆ ಹೇಳೋದು ಪ್ರಾಕ್ಟಿಕಲ್ ಸೈಕಾಲಜಿ, ಪ್ರಾಕ್ಟಿಕಲ್ ಫಿಲಾಸಫಿ. ಏನಿಲ್ಲ, ಪ್ರತ್ಯಕ್ಷ ನೀವು ಮಾಡಬೇಕಷ್ಟೇ.
ನಾ ಮಾಡಬೇಕು ನೀವು ಮಾಡಬೇಕು ಮಾಡಿದ್ರೆ ಹಂಗ ಆಗೇತದ ಅಂತ ಪ್ರಾಕ್ಟಿಕಲ್ ಶಿವ ತಿಳ್ಕೋಬೇಕು. ನೆರೆಮನೆ ಮನುಷ್ಯ ಭ್ರಷ್ಟಾಚಾರ ಮಾಡಿ 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 ಭಾರೀ ಬಿಲ್ಡಿಂಗ ಕಟ್ಟಿ ಸಾಯಾಗ ಅಳ್ಕೋತ ಸತ್ತ ಅಂತ ನನಗ್ ಗೊತ್ತಾತು ಅಂದ್ರೆ ನಾವು ಬೇಡಪ್ಪ ಸುಮ್ಮನೆ ಇಷ್ಟೆಲ್ಲ ಮಾಡಿ ಅಳೋದಕ್ಕಿಂತ ಸುಮ್ಮನೆ ಆರಾಮ ಯಾಕಿರಬಾರದು ಅಂತ ಅನಿಸ್ತದ. ಇದು ಪ್ರಾಕ್ಟಿಕಲ್ ಮಾರ್ಗ. ಇದು ಯಾಕಪ್ಪ ದುರಾಸೆ? ತಾವೇನು ತಿಳ್ಕೊಳ್ಳದೆ ಇದ್ರೆ ಒಂದ್ ಸಣ್ಣ ದೃಷ್ಟಾಂತ, ಒಬ್ಬ ಸಿಗರೇಟ್ ಸೇದ್ತಿರ್ತಾನ. ನೀವ್ ಯಾರ ಸೇದವ್ರಿದ್ರು ತಿಳ್ಕೋಬೇಡ್ರಿ ಅಂತಿಷ್ಟು. ಸಿಗರೇಟ್ ಸೇದ್ತಿರ್ತಾನೆ. ಎಂಥ ಸಿಗರೇಟ್ ಸೇದ್ತಾನಂದ್ರ ಚೇನ್ ಸ್ಮೋಕಿಂಗ್ ಮಾಡ್ತಾನ. ಚೇನ್ ಸ್ಮೋಕಿಂಗ್ ಅಂದ್ರೆ ಒಂದು ಕಡ್ಡಿ ಹಚ್ಚಿದ ಅಂದ್ರೆ ಕೊರದ ಅಂದ್ರೆ 24 ತಾಸು ಆಗಬೇಕು. ಇದು ಚೇನ್ ಸ್ಮೋಕಿಂಗ್. ಗೊತ್ತಾತ ನಿಮ್ಗೆ? ಒಂದು ಸಲ ಹಚ್ಚಿದ ಅಂದ್ರೆ ಇನ್ನೊಮ್ಮೆ ಕಡ್ಡಿ ಕೊರಂಗಿಲ್ಲ. ಹಂಗ ಸೇದೋದು ಹೆಂಗಿರಬೇಕು? ಒಂದಕ್ಕೊಂದು ಒಂದಕ್ಕೊಂದು ಒಂದು ಆರುದ್ರಾಗ ಒಂದು ಒಂದು ಆರುದ್ರಾಗ ಒಂದು ಒಂದು ಆರುದ್ರಾಗ ಒಂದು ಹಿಂಗ ಹಚ್ಚಿಗೋತ್ ಏನ ಮೊದಲ ಎದ್ದ ಕಣ್ಣು ತೆರೆದ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ಅಂದ್ರೆ ಕಣ್ಣು ತೆರೋದು ಇಷ್ಟ ತಡ ಕೈಯೊಳಗೆ ಬಂತಿದು. ಹಚ್ಚಿದ್ದ ಆರಸ್ಲಿಲ್ಲ. ಸ್ನಾನದ ಕೋಲಿಯೊಳಗೆ ಸಹಿತ ಹಂಗ ಸೇದ್ಕೋತೆ ಸ್ನಾನ ಮಾಡಬೇಕಾದ್ರೆ ಹೆಂಗಿರ್ಬೇಕದ? ಎಷ್ಟು ಆನಂದ ಇರ್ಬೇಕು. ಹಂಗ ಮಾಡಿದಂಥ ಮನುಷ್ಯ ಚೇನ್ ಸ್ಮೋಕರ್ ಆದ. ಮಲಗದಾಗ ಅಷ್ಟೇ ಕೈ ಬಿಟ್ಟೆ ವಿನಃ ಎದ್ದ ಪ್ರತಿಕ್ಷಣ ಸೇರ್ತಿರ್ತಾನ. ಆದರೂ ಸಾಕುವಂತ ಆಗಿಲ್ಲ. ಇನ್ನು ಒಂದೆರಡು ಸೇದವರಿಗೆ ಸಾಕಂತ ಹೆಂಗಾದೀತು ಅನ್ನೋದಿಲ್ಲ. ನಾವೇನು ಬಹಳ ಇಲ್ಲಪ್ಪ, ಸುಮ್ನೆ ಊಟ ಆದ ಬಳಕ ಒಂದ, ಚಹಾ ಕುಡಿದ ಬಳಕ ಒಂದಷ್ಟೆ, ಮಲ್ಕೊಳಗ ಇಷ್ಟು ಬಿಟ್ರೆ ನಾವು ಸೇದುದಿಲ್ಲ. ನಮಗೇನ ಚಟಾನೆ ಇಲ್ಲ ಅಂತ ನಾವಂತೇವಿ. ಆದ್ರೆ ಹಂಗ ಆಗುದಿಲ್ಲ. ಅಂಥವನ್ನೇ ಅದು ಬಿಟ್ಟಿಲ್ಲ. ಇಷ್ಟೆಲ್ಲ ಸೇದಿದರೂ ಸಹಿತ ಮನಸ್ಸು ಹೇಳಲಿಲ್ಲ ಸಾಕು ಅಂತ. ಇನ್ನು 3ರಾಗದೆಂದರೆ ಸಾಕು ಅಂತದ ಅನ್ನೋದಿಲ್ಲ. ಸ್ವಲ್ಪ ದಿವಸ ನಿಮ್ಮಂಗ ಹೋಗ್ತದ, ಮುಂದೆ ಹೇಳ್ತದ. ಸ್ವಲ್ಪ ಬೆಳಿಗ್ಗೆ ಒಂದು ಹಚ್ಚಿದ್ರೆ ಚಲೋ ಆಗ್ತದ, ಸ್ವಲ್ಪ ಚಲೋ ಆಗ್ತದ. ಹೇಳ್ಕೋತ ಕೊನೆಗೆ ಏನ್ ಹೇಳ್ತದ? ಸುಮ್ಮನೆ ಕಡ್ಡಿ ಮೇಲೆ ಕೊರದು ಯಾಕೆ ಹಾಳು ಮಾಡ್ತಿ? ಕಡ್ಡಿ ಎಷ್ಟು ನಾಶ ಆಗ್ತವ ವಿಚಾರ ಮಾಡೋ. ಏನು ಬುದ್ಧಿ ಹೇಳ್ತದ? ಹೌ ಇಂಟೆಲಿಜೆಂಟ್ ದ ಮೈಂಡ್ ಈಸ್. ಎಷ್ಟು ಬುದ್ಧಿವಂತ ಮನಸ್ಸು. ಅದು ಹೇಳ್ದಂಗ ಯಾವ ಸನ್ಯಾಸಿ ಹೇಳಿದರೂ ಮನವರಿಕೆ ಆಗುವುದಿಲ್ಲ, ಯಾವ ಋಷಿ ಹೇಳಿದರೂ ಕೇಳುವುದಿಲ್ಲ, ಯಾವ ಶರಣ ಹೇಳಿದರೂ ಕೇಳುವುದಿಲ್ಲ. ಆದರೆ ಈ ಮನಸ್ಸಿನ ತರ್ಕ ಹೌದನಿಸ್ತದ. ಆ ಬಳಿಕ ಹೆಚ್ಚು ಮಾಡ್ಕೋತ 3 ಇದ್ದಾವ 4, 4 ಇದ್ದಾವ 8, 8 ಇದ್ದಾವ 16. ಹಾಂಗ ಒಮ್ಮೆ ಚೇನ್ ಆತು ಅಂದ್ರೆ ಜೀವನ ಇಷ್ಟ ನಮಗ ಹಿಂಗ ಮಾಡ್ತದಂದ್ರ, 2 ಇಂಚಿನುವೇ ಹಿಂಗ ಮಾಡ್ತಾವಂದ್ರ ಇನ್ನಿದ ಉಳಿದ ವಸ್ತುಗಳ ಅವು ಎಷ್ಟೆಷ್ಟು ಉದ್ದದಾವ ನೀವು ನೋಡ್ರಿ. ಉಳಿದ ವಸ್ತುಗಳ ಆಸೆ ಅವು ಹೆಂಗ ಮುಗಿದಾವ ಮನುಷ್ಯಾಗ? ಹೆಂಗ ಮುಗಿದಾವ? ಯಾರ್ದಪ್ಪ ಮುಗಿದದ ಜಗತ್ತಿನಾಗ? ಯಾರ್ದ ಆಶಾ ಮುಗಿದ? ತಣ್ಣಗಂತ ಯಾರು ಆಗ್ಯಾರೇನೋ? ಮಾಡಿ 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 ಯಾರೇ ತಣ್ಣಗಾಗ್ಯಾರೇನೋ? ಇಲ್ಲ. ಒಬ್ಬ ಹೊಂಟಿದ್ದ ದಾರಿಯಿಂದ ಹೋಗುವಾಗ ಆಮೆಲ್ಲ ಬಹಳ ದೊಡ್ಡ ಸಿರಿವಂತನೇ ದಾರಿಯಿಂದ ಹೊರಟಿದ್ದ. ದಾರಿ ಮಗ್ಗಲದಾಗ ಒಂದು ಹೊಲದಾಗ ಒಂದು ದೊಡ್ಡದೊಂದು ಮರದ ಮೇಲೆ ಪಕ್ವ ಆದ ಹಣ್ಣುಗಳು, ಪಾಡ ಹಣ್ಣುಗಳು, ಇಡೀ ಗಿಡದ ತುಂಬಾ ಮಾವಿನ ಹಣ್ಣ ಹಿಂಗ ಮೆತ್ತಿ ಬಿಟ್ಟಿದ್ದು. ಗಿಡದ ಕೆಳಗ ಗಿಡದ ಮಾಲೀಕ ಕೂತಿದ್ದ. ಅವ ಬಡವ.
ಆ ಒಂದು ಚಿಕ್ಕ ಹೊಲದಾಗ ಇದೊಂದೇ ಮಾವಿನ ಗಿಡ. ಇವ ದಾರಿಗೊಂಟು ಹೊರಟಿದ್ದ. ಅವಾಗ ಆ ಬಡ ಮನುಷ್ಯ ಸಾವುಕಾರ ಹೋಗ್ತಾರ ಅಂತ ತಿಳ್ಕೊಂಡು ನಮಸ್ಕಾರ ರೀ ಅಂದ. ಸಾವುಕಾರ ಲಕ್ಷ ಆ ಗಿಡದ ಕಡೆ ಹೋಗಿತ್ತಲ್ಲ, ಹಣ್ಣಿನ ಕಡೆ ಹೋಗಿತ್ತು. ಅವರು ನಮಸ್ಕಾರ ಅನ್ನೋದು ಇಷ್ಟ ತಡ ಒಳಗೆ ಬಂದ್ರು. ಬಡವನಿಗೆ ಬಹಳ ಸಂತೋಷ ಆತು, ತಾವಾಗೇ ಬರ್ತಾರಂತ ಬಹಳ ಸಂತೋಷ ಆತು. ಕೂಡಿಸಿ ಆತ ಸಾವುಕಾರಿಗೆ ಹೇಳ್ದ, ಒಂದು ಮಾವಿನ ಗಿಡದೊಳಗೆ ಬಹಳ ಚಲೋ ಹಣ್ಣುಗಳದಾವ, ಒಂದು ಪಾಡ್ ಹಣ್ಣ ಕೊಡ್ಲೇನು ಅಂತ ಕೇಳ್ದ. ಅವಾಗ ಶ್ರೀಮಂತರೇನಂದ್ರು, ಏನು ಒಂದರಿಂದ ಏನಾಗೋದಪ್ಪ, ಹೊಟ್ಟೆ ಹೆಂಗ್ ತುಂಬೋದು ಅಂದ್ರು. ಅವಾಗ ನಿಮಗೆ ಎಷ್ಟು ಬೇಕು ಹೇಳಿ ನಾ ಕೊಡ್ತೀನಿ ಅಂದ. ನಿನಗೇನು ಕೊಡೋದಾಗ್ತದೋ, ನನಗೆ ಎಷ್ಟು ಬೇಕು ಅನ್ನೋದು ನಿನಗೆ ಹೆಂಗ್ ಕೊಡೋದಾಗ್ತದ? ನನಗೆ ಎಷ್ಟು ಬೇಕನ್ನೋದನ್ನ ನಾನೇ ತಗೋಬಹುದೇನು ಅಂದ. ಅವಾಗ ಅವ ಏನ್ ತಿಳ್ಕೊಂಡ, ಯಾರು ಬಡ ಮನುಷ್ಯ, ಸಾವುಕಾರ ತಾವೇ ಹರ್ಕೊಂಡು ತಗೋತೇವಿ ಅಂತಾರ, ಬೇಕಾದಷ್ಟು ತಗೊಳಲ್ರಕ್ಕ. ಬಹಳಾದ್ರೆ ಎಷ್ಟು ತಗೊಂಡಾರ? 10 ತಗೊಂಡಾರ, 20 ತಗೊಂಡಾರ ಅಂತ ಹಿಂಗ್ ವಿಚಾರ ಮಾಡಿ ಅವ ಏನ್ ಹೇಳ್ದ, ಸಾವುಕಾರ್ರೆ ನಿಮಗೆ ಎಷ್ಟು ಮನಸ್ಸು ತುಂಬುತ್ತದ ಅಷ್ಟು ತಗೊಳ್ಳಿ ಅಂದ. ಅವಾಗ ಸಾವುಕಾರ ಹೇಳಿದ್ರು, ನೋಡು ಹಿಂತೆಗೂ ತಗೋಬೇಡ, ಎಷ್ಟು ಬೇಕಾದಷ್ಟು ನಾ ತಗೋಬಹುದು ಅಂತ ನೀ ಏನು ಹೇಳತಿ, ಈ ಮಾತು ನೆನಪಿಟ್ಟುಕೋ. ಅವ ಏನಂದ, ನೋಡ್ರಿ ನಾವು ಎರಡು ಆಡದವರಲ್ಲ, ನಿಮಗೆ ಎಷ್ಟು ಬೇಕು ನಿಮ್ಮ ಮನಸ್ಸು ತುಂಬುವಷ್ಟು ತಗೊಳ್ಳಿ ಅಂದ. ಆದರೆ ಸಾವುಕಾರ್ರೆ ನಾ ಏರುವುದಿಲ್ಲ, ನೀವೇ ಏರ್ಬೇಕು. ಯಾಕಂದ್ರೆ ಇದು ದೊಡ್ಡ ವೃಕ್ಷ, ನನಗೆ ಮುದುಕ, ನನಗೆ ಏರ್ಲಿಕ್ಕಾಗೋದಿಲ್ಲ. ನಾ ಬಹಳ ಆದ್ರೆ ಒಂದು ಕಲ್ಲು ಒಗದು 1-2 ತೆಗೆದು ಕೊಡವ, ನೀವು ಎಲ್ಲಾ ಬಹಳ ತಗೋಬೇಕಂತ ಇಚ್ಛಾ ಇದ್ರೆ ತಾವು ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ನಾಡನುಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಆಶಾ, ಅತಿ ಆಶಾ ಬಹಳ ದೊಡ್ಡ ಅಡೆತಡೆ. ಉದಕ ಬಾಯಾರಿ ಬಳಲಿತ್ತು ನೋಡ. ಮನಸ್ಸಿನೊಳಗ ಆ ಬಾಯಾರಿಕೆ ಬಹಳ. ಈ ಬಾಯಾರಿಕೆ ಇರೋತಕ, ದುರಾಶೆ ಇರೋತಕ ಹೃದಯದಾಗ ರಸದ ಬುಗ್ಗೆ ಹೆಂಗ್ ಒಡೆದಿತ್ತು ಹೇಳಿ. ಇದನ್ನ ನಾವು ತೆಗಿಬೇಕಾಗ್ಯದ. ಇದು ತೆಗಿದಿದ್ರ ರಸ ಇಲ್ಲ, ರಸವಿರದೆ ಇದ್ರೆ ಪ್ರಶಾಂತಿ ಇಲ್ಲ. ಆದರೆ ದುರಾಶೆಯನ್ನ ತೆಗೆಯೋದು ನಾವು ತಿಳಿದಷ್ಟು ಸುಲಭ ಅಲ್ಲ. ಎಲ್ಲಾ ತೆಗಿಬಹುದು, ಮನುಷ್ಯನ್ನ ಸುಧಾರಿಸಿ ಬಿಡಬಹುದು, ಬಹಳ ವಿದ್ವಾಂಸನ್ನ ಮಾಡಬಹುದು, ಮನುಷ್ಯನ ಶ್ರೇಷ್ಠ ವಕ್ತಾರನನ್ನಾಗಿ ಮಾಡಬಹುದು. ಆದರೆ ಒಂದು ಮಾಡಲಿಕ್ಕೆ ಬಹಳ ಕಷ್ಟದ, ಆತನನ್ನ ಆಶಾರಹಿತನನ್ನಾಗಿ ಮಾಡೋದು ಬಹಳ ಕಷ್ಟದ. ಅದನ್ನ ಮಾಡಬೇಕಾದ್ರೆ ಒಬ್ಬ ಬುದ್ಧ ಬೇಕಾಗ್ತದೆ, ಒಬ್ಬ ಬಸವ ಬೇಕಾಗ್ತದೆ. ಬಹಳ ಕಠಿಣ ಅದು. ಯಾಕಂದ್ರೆ ಅದರ ಶಕ್ತಿನೇ ಅಷ್ಟು ಅದ್ಭುತದ, ದುರಾಶೆಯ ಸಾಮರ್ಥ್ಯನೇ ಅಷ್ಟು ಅದ್ಭುತದ. ಎಷ್ಟಂದ್ರೆ ಇಟ್ ಈಸ್ ಡಿಸ್ಟ್ರಕ್ಟಿವ್, ಅದು ವಿನಾಶಕಾರಿ ಅದ. ದುರಾಶೆ ಇಷ್ಟು ಭಯಾನಕದ, ತನ್ನ ಜೀವದ ಪರಿವೆನೂ ಅದಕ್ಕೆ ಇಲ್ಲ, ಇನ್ನೊಬ್ಬರ ಜೀವದ ಪರಿವೆನೂ ಅದಕ್ಕಿರೋದಿಲ್ಲ. ದುರಾಶೆಗೆ ತಂದೂ ಖಬರಿಲ್ಲ, ಇನ್ನೊಬ್ಬರದು ಖಬರಿಲ್ಲ. ಇಂಥ ಭಯಾನಕ ದುರಾಶೆ ಇದು, ಬಹಳ ಭಯಾನಕ. ಒಮ್ಮೆ ಆಶಾ ಒಳಗೆ ಸೇರ್ತು ಅಂದ್ರೆ ಅತಿಯಾಸೆ ಸೇರ್ತು ಅಂದ್ರೆ, ಸಾಮಾನ್ಯ ಆಶಾ ಬೇರೆ, ಅತಿಯಾಸೆ ಸೇರ್ತು ಅಂದ್ರೆ ಗ್ರೀಡ್ ಅಂತೀವಿ ನಾವು. ಡಿಸೈರ್ಸ್ ಆರ್ ಕ್ವೈಟ್ ಡಿಫರೆಂಟ್ ಫ್ರಮ್ ಗ್ರೀಡ್. ಲೋಭ ಬೇರೆ, ದುರಾಶಾ ಬೇರೆ. ಲೋಭ ಅಂದ್ರೆ ಏನಪ್ಪಾ ಅಂದ್ರೆ, ತಾನು ಕಷ್ಟಪಟ್ಟು ಗಳಿಸಿ ಜಿಪುಣತನ, ಬಹಳ ಕಷ್ಟಪಟ್ಟು ದುಡಿದು ಗಳಿಸಿ ಅದನ್ನ ಬಳಸಲಾರ್ದಂಗಿರೋದು, ಇದು ಜಿಪುಣತನ. ತನಗೂ ಬಳಸಂಗಿಲ್ಲ,
ಮಂದಿಗೂ ಬಳಸಂಗಿಲ್ಲ. ಇದು ಜಿಪುಣತನ, ಇದು ಬ್ಯಾರೆ. ದುರಾಶೆ ಬ್ಯಾರೆ. ಜಿಪುಣ ಮನುಷ್ಯ ಯಾರಿಗೆ ಕಂಟಕ್ಕಿರುವುದಿಲ್ಲ. ಕನಿಷ್ಠ ತಾನು ಗಳಿಸಿರ್ತಾನ, ತಾನೂ ತಿನ್ನುವುದಿಲ್ಲ, ಆಮೇಲೆ ಹಾಳು ಮಾಡುವುದಿಲ್ಲ. ಎಷ್ಟು ಗಳಿಸ್ಯಾನ ಅದನ್ನ ಹಂಗೆ ಕಾಪಾಡಿ ಕಾಪಾಡಿ ಇಟ್ಟಿರ್ತಾನ. ಅವ ವಾದ ಬಳಕ ಬೇಕಾದಂಗ ಬಳಸಬಹುದು. ಇದು ಅವ್ರದ್ದು. ದುರಾಶೆ ಹಂಗಲ್ಲ. ದುರಾಶೆ ಅಂದ್ರೆ ಹಿಂಗ ಕಣ್ಣು ಬಿಡೋದು, ಇನ್ನೊಬ್ಬರ ಜೀವ ಹಾಳಾಗಬೇಕು, ಒಂದು ದೇಶ ವಿನಷ್ಟ ಆಗಬೇಕು, ಹಿಂಗ ಕಣ್ಣು ಬಿಡೋದಕ್ಕೆ ದುರಾಶ. ಅವನಿಗೆ ತಾನೇ ಗಳಿಸಿಟ್ಕೋಬೇಕಂತಿಲ್ಲ. ಬೇಕು 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 ಅನ್ನೋದು ಎಷ್ಟೆಷ್ಟು ಮುಗಿಲಾರದಂಗ ಅನಿಸ್ತತ್ತು ಅಂದ್ರೆ ಅದಕ್ಕೆ ದುರಾಶ ಅಂತ ಕರೀತಾರೆ. ಹೆಂಗರೆ ಬರಲಿ, ಬರ್ಬೇಕಂತ ಅನಿಸ್ತತ್ತು ಅಂದ್ರೆ ದುರಾಶ. ಇಂಥ ದುರಾಸೆ ಹೃದಯ ಸೌಂದರ್ಯ ವಿನಾಶಕ. ಇದು ನಿಮಗ್ ಗೊತ್ತದ ಎಂಥ ಭಯಾನಕ ದುರಾಶೆ. ಇದ ದೇಶದೊಳಗ ಒಬ್ಬ ಮಹಾರಾಜ ಆಳ್ತಾ ಇದ್ದ. ಮಗ ವಯಸ್ಸಿಗೆ ಬಂದ. ಕೈಯೊಳಗ ತಂದೆಗೆ ಸತ್ತ ಬಹಳ. ಎಲ್ಲಾ ರಾಜಕೀಯ ಸೂತ್ರಗಳು ತನ್ನ ಕೈಯೊಳಗಿರಬೇಕಂತ ಇಚ್ಛೆ. ವಿಪರೀತ ಸಂಪಾದನಾ ಮಾಡಿದ. ಸುತ್ತಮುತ್ತಲಿನ ರಾಜ್ಯಗಳನ್ನೆಲ್ಲ ಕಬಳಿಸಿಬಿಟ್ಟು ಆಳ್ತಿದ್ದ. ಅವಾಗ ಮಗ ದೊಡ್ಡವನಾದ. ತನ್ನ ಮಗನೇ ದೊಡ್ಡವನಾದ. ಒಬ್ಬನೇ ಮಗ ದೊಡ್ಡವನಾದ. ಆತ ಸದ್ಗುಣಿ. ಆತನ ಹೆಸರ ಎಲ್ಲಾ ಕಡೆ ಹರವಾಕತ್ತು. ಆವಾಗ ತಂದೆ ವಿಚಾರ ಮಾಡ್ದ, ಈ ಹುಡುಗ ಹಿಂಗ ಬೆಳಕೋತು ಹಾದ ಅಂದ್ರೆ ನಾನು ಇದನ್ನ ಇಟ್ಟುಕೊಳ್ಳೋದು ಕಷ್ಟ ಆಗ್ತದೆ. ಸಿಂಹಾಸನವನ್ನ ಕೈ ಬಿಡಬೇಕಾಗ್ತದ ಅನಿಸ್ತು. ಆ ಹುಡುಗನ್ನ ಕರೆದ ಹೇಳ್ದ, ಎಂಥದೊಂದು ರಾಜ್ಯ ಅದ, ಈ ರಾಜ್ಯವನ್ನ ಇಷ್ಟೇ ಜನ ಸೈನಿಕರನ್ನ ತಗೊಂಡೋಗಿ ನೀನು ಯುದ್ಧ ಮಾಡಬೇಕು ಅಂತ ಕಳಿಸಿಕೊಟ್ಟ. ಉದ್ದೇಶ ಏನಿತ್ತು ಅಂದ್ರೆ ಈ ಹುಡುಗ ಸಾಯ್ಬೇಕಂತ ಉದ್ದೇಶ ಇತ್ತು. ಹೆಂಗ ತಾನೇ ತಂದೆ, ಒಬ್ಬನೇ ಮಗ. ಆದರೆ ಮನಸ್ಸಿನಾಗಿ ಎದ್ದ ರಾಜ್ಯದ ದುರಾಸೆ ಮಗನನ್ನ ವಿನಾಶ ಮಾಡಲಿಕ್ಕೆ ಹಚ್ಚಿತ್ತು. ಅಂದ ಬಳಿಕ ಹೌ ಡಿಸ್ಟ್ರಕ್ಟಿವ್ ಆನ್ ಎವಿಲ್ ಮಸ್ಟ್ ಬಿ ದ ಗ್ರೀಡ್. ಎಷ್ಟು ಭಯಾನಕವಾಗಿರಬೇಡ. ಕಳಿಸಿಕೊಟ್ಟ ವೀರನಾಗಿದ್ದ ಹುಡುಗ. ಆದರೆ ಎಂಥವ್ರನ್ನ ಕಳಿಸಿದ್ದ ಅಂದ್ರೆ ಯಾರಿಗೆ ಯುದ್ಧದ ಕಲೆನೇ ಗೊತ್ತಿರಲಿಲ್ಲ, ಇಂಥ ಜನರನ್ನ ಕಳಿಸಿಕೊಟ್ಟಿದ್ದ ಸುತ್ತಲೂ. ಹುಡುಗ ಸತ್ತ ಅಂತ ಸುದ್ದಿ ಬಂದಾಗ ಮಹಾರಾಜ ಒಂದು ತುತ್ತು ಅನ್ನ ಹೆಚ್ಚುಂಡಿದ್ದ. ದುರಾಶ ಮಾಡಿತ್ತು ಕೆಲಸ. ಭಯಾನಕ ದುರಾಶೆ. ಇಂಥ ದುರಾಸೆಯನ್ನ ಗೆಲ್ಲೋದಪ್ಪ ಹೇಗೆ ಗೆಲ್ಲಬೇಕು? ಅದಕ್ಕೆ ಎರಡು ಮಾರ್ಗಗಳು ದುರಾಶೆ ಗೆಲ್ಲಾಕ. ಮೊದಲನೇದ್ದು ಆಸೆಗಳನ್ನ ತೃಪ್ತಿ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಸ್ಪಷ್ಟ ತಿಳ್ಕೊಂಡಿರೋ. ಎರಡನೇದ್ದು, ಜಗತ್ತಿನಾಗ ಯಾರೂ ಆಸೆಗಳನ್ನ ತೃಪ್ತ ಮಾಡಿಲ್ಲ. ಇದು ಒಂದು, ಇವೆರಡೂ ಕೂಡನೆ ಒಂದು. ಮನಸ್ಸ ಬಯಸ್ತದ. ನನ್ನ ಮನಸ್ಸು ಬಯಸ್ತದ, ನಿಮ್ಮ ಮನಸ್ಸು ಬಯಸ್ತದ. ಆದರೆ ನಾನು ಆ ಇಚ್ಛೆಗಳನ್ನ ಪೂರೈಸಲಿಕ್ಕಾಗುವುದಿಲ್ಲ, ನೀವು ಆ ಇಚ್ಛೆಗಳನ್ನೆಲ್ಲ ಪೂರೈಸಲಿಕ್ಕಾಗುವುದಿಲ್ಲ. ಯಾಕೆ ಅಂದ್ರೆ ಇಚ್ಛೆ ಹೆಂಗದ ಅಂದ್ರೆ ಪೂರೈಸಿದಂಗ ಇದು ತುಂಬೋದಿಲ್ಲ. ಇದು ಹೆಚ್ಚಾಕೋತ್ ಹೋಗ್ತದೆ.
ಒಂದು ಕಲಶ ಇತ್ತು ಅಂದ್ರೆ ಬಹಳ ನೀರು ಎಟ್ಟು ಹಿಡಿತದ, ಒಂದು 10 ಲೀಟರೋ 20 ಲೀಟರೋ ಒಂದು 100 ಲೀಟರೋ ಹಿಂಗ ಹಾಕಿ ಬಿಟ್ರೆ ಕಲಶ ಹೇಳ್ತದ ಸಾಕಿನ್ನ ಹಾಕಬೇಡ ಅಂತದ ಅನ್ನೋದಿಲ್ಲ. ಅದು ಬಂಗಾರ ಕಲಶಿದ್ದರೂ ಹಂಗ ಅನ್ನೋದ, ಮಣ್ಣಿನ ಕಲಶಿದ್ದರೂ ಸಹಿತ ಹಂಗ ಅನ್ನೋದು. ಬಹಳ ಆದ್ರೆ ಎರಡು ಹನಿ ಹೆಚ್ಚು ಕುಡ್ದೈತೆ ವಿನಃ ಮಣ್ಣ ಅದಕ್ಕಿಂತ ಹೆಚ್ಚದು ಬಯಸೋದಿಲ್ಲ, ಸಾಕುವಂತದ. ಆದ್ರೆ ನಮ್ಮ ಮನಸ್ಸ ಅನ್ನೋದೊಂದು ಇದು ಕೊಡ. ಈ ಕೊಡದಾಗ ಈ ಬಾರ್ಡ್ಯಾಗ ನೀವು ಎಷ್ಟು ಹಾಕ್ತೀರಿ ಹಾಕ್ರಿ, ಇನ್ನ ಮಟ್ಟ ಕಡಿಮೆ ಆದೀತೆ ವಿನಃ ಮ್ಯಾಲ ಬರುವುದಿಲ್ಲ. ಹೆಂಗಿರಬೇಕು? ಮೈಂಡ್ ಹ್ಯಾಸ್ ಬಿಕಮ್ ಎ ಬಾಟಮ್ಲೆಸ್ ಅಬಿಸ್. ಎಲ್ಲಿದು ಮನಸ್ಸು ಹೆಂಗಾತು ಅಂದ್ರೆ ಬಯಸಿ 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 2 ಲಕ್ಷ ವರ್ಷದ ಹಿಂದ ಭೂಮಂಡಲದೊಳಗ 10 ಲಕ್ಷ ಮನುಷ್ಯರಿದ್ರಂತ ವಿಜ್ಞಾನಿಗಳು ಹೇಳ್ತಾರೆ. ಸ್ವಲ್ಪೇ ವರ್ಷಗಳ ಹಿಂದ ಒಂದು 20-30 ಕೋಟಿ ಜನ ಇದ್ರಂತ. 18ನೇ 17ನೇ ಶತಮಾನದಾಗ 30 ಕೋಟಿ ಜನ ಇದ್ರಂತ. ಮನುಷ್ಯ ಬಯಸಿ 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 ಭಾರತದೊಳಗೆ 89 ಕೋಟಿ ಆಗಬೇಕಾದ್ರೆ ಗ್ರೀಡ್ ಎಷ್ಟಿರಬೇಕು ಮನುಷ್ಯಾಗ? ಜಗತ್ತಿನ ಇಂದಿನ ಜನಸಂಖ್ಯೆ 500 ಮ್ಯಾಲ ಕೋಟಿ. ಏನದು ಬಯಕೆ? ಏನು ಬಯಕೆ? ಏನು ಬಯಕೆ? ದುರಾಸೆ. ನಾ ಸುಮ್ಮನೆ ಹೇಳಕತ್ತೀನಿ, ಬೇರೆ ದುರಾಸೆಗಳು ಹೇಗೋ ಹಾಗಿದೆ. ವಿಪರೀತ ದುರಾಸೆ ಮನುಷ್ಯಾಗ ಸಾಕಂತ ಅನಗೊಡೋದಿಲ್ಲದ. ಜಗತ್ತಿನ ಇತರ ವಸ್ತುಗಳೆಲ್ಲ ಸಾಕಂತಂತಾವ, ಆದರೆ ಮನುಷ್ಯನ ಮನಸ್ಸ ಸಾಕನ್ನೋದಿಲ್ಲ. ನೀವೊಂದು ಎಂಥದೇ ಪ್ರಾಣಿ ಮಸ್ತ ಆನೆದ ಅಂತ ಇಳ್ಕೊಳ್ಳಿ, ತಂದು ಅದನ್ನ ಕಟ್ಟಿ ಹುಲ್ಲು ಹಾಕಿದ್ರೆ ಸಾಕಂತದ, ತಿಂತದ. 1 ಕ್ವಿಂಟಲ್ ತಿನ್ಬಹುದು, 5 ಕ್ವಿಂಟಲ್ ತಿನ್ಬಹುದು, 1 ಟನ್ ತಿನ್ಬಹುದು. ಆ ಬಳಿಕ ಹೇಳ್ತದ ನೀವು ಹಾಕಾಕ್ ಹತ್ತದ್ರಿ ಅಂದ್ರೆ ಚೆಲ್ಲಿ ಹೋಗಿತದ. ಯಾಕೆ? ಅದಕ್ಕೆ ಬ್ಯಾಡಿ. ಮನುಷ್ಯ ಹಂಗಲ್ಲ. ಕ್ವಿಂಟಲ್ ಬರ್ಲಿ, ಟನ್ ಬರ್ಲಿ, 1000 ಟನ್ ಬರ್ಲಿ, ಸಾಕಂದ್ರ ಅಣಿ ತಗೋಬೇಕ ಅವನ ಮನಸ್ಸು. ಹಂಗ ಮನಸ್ಸದು. ಮನುಷ್ಯನ ಮನಸ್ಸೇ ಹಿಂಗ ತಯಾರಾಗಿ ಬಿಟ್ಟದ. ಎಷ್ಟದು ಆಶಾ! ಯಾರ್ದಪ್ಪ ಇದು? ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ನಾಡನುಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಕೂಡ ಮಾಡಿ. ಜಗತ್ತಿನಾಗ ಎಲ್ಲಾ ವಸ್ತುಗಳನ್ನ ತಾವು ನೋಡ್ರಿ, ಎಲ್ಲವೂ ಪರಿಮಿತನೇ ಅದ, ಪರಿಮಿತದ. ಯಾವುದು ನಾವಿಂದ ಅತಿ ಅಪರಿಮಿತ ಅಂತ ಹೇಳ್ತೇವಿ, ಅಂಥ ಹವೆ ಕೂಡ ಒಂದೊಂದು ಪಟ್ಟಣದಾಗ ಅದು ಸಿಗೋದು ಸಹಿತ ಕಷ್ಟದ, ಅಷ್ಟು ಕಠಿಣದ. ಪರಿಮಿತ. ಎಲ್ಲಾ ವಸ್ತುಗಳು ಪರಿಮಿತ. ಜಗತ್ತಿನೊಳಗ ಒಂದೇ ಒಂದು ಅಪರಿಮಿತವಾದ ವಸ್ತು ಇದೆ. ಆ ಅಪರಿಮಿತ ವಸ್ತುವೇ ದೇವರು. ಇನ್ಯಾವುದು ಅಪರಿಮಿತ? ಎಲ್ಲ ವಸ್ತುಗಳು ಪರಿಮಿತವೇ. ಬೇಕಾದಷ್ಟು ಒಳ್ಳೆಯ ವಸ್ತು ಇರಲಿ, ಬೇಕಾದಷ್ಟು ಅದ್ಭುತ ಭವ್ಯ ವಸ್ತು ಇರಲಿ, ಅದೆಲ್ಲವೂ ಪರಿಮಿತವೇ. ಪರಿಮಿತ. ಆ ಪರಿಮಿತ ವಸ್ತು ವಿಶ್ವವನ್ನೆಲ್ಲ ಹೀಗೆ ತುಂಬಿಕೊಂಡದ. ಎಲ್ಲಾ ಕಡೆ ಆ ವಸ್ತುಗಳನ್ನು ನಾವು ಕಾಣ್ತೇವೆ. ಇಂಥ ಪರಿಮಿತ ವಸ್ತುವಿನ ಕ್ಷೇತ್ರದಾಗ ಮನಸ್ಸ ಹೊಯ್ದಾಡಿಕೊಂಡಿರೋ ತಕ ಮನಸ್ಸಿನೊಳಗ ದುರಾಸೆ ಅಸಮಾಧಾನ ಇಷ್ಟು ಕಾಣಿ ಬರ್ತದೆ. ಈ ಪರಿಮಿತಿ ಕ್ಷೇತ್ರವನ್ನ ಮೀರಿದಾಗ ಒಂದು ಅಪರಿಮಿತ ವಸ್ತು ಸಿಗುತ್ತದೆ. ಅದಕ್ಕೆ ಯಾವ ಪರಿಮಿತಿ ಇಲ್ಲ, ಯಾವ ಪರಿಮಿತಿನೂ ಇಲ್ಲ. ಕಾಲ ಪರಿಮಿತಿ ಇಲ್ಲ, ದೇಶದ ಪರಿಮಿತಿ ಇಲ್ಲ, ವಸ್ತು ಪರಿಮಿತಿ ಇಲ್ಲ, ಭಾವ ಪರಿಮಿತಿ ಇಲ್ಲ. ಯಾವ ರೀತಿಯ ಪರಿಮಿತಿ ಇರದಂಥ ಒಂದು ಭವ್ಯ ವಸ್ತು ದೊರೀತದ, ಅದೇ ದೇವರು. ಎಲ್ಲೆಲ್ಲಿ ಪರಿಮಿತಿ ಕಾಣಿಸ್ತದ ಅದು ಜಗತ್ತ. ಎಲ್ಲಿ ಪರಿಮಿತಿ ಕಾಣಿಸೋದಿಲ್ಲ ಅದೇ
ಭವ್ಯ ಸತ್ಯ ವಸ್ತು ಅದು. ಬಹಳ ಅದ್ಭುತವಾದಂಥ ವಸ್ತು ಅದು. ಘನ ಗಂಭೀರ ಮಹಾಘನದೊಳಗಿನ ಘನ ಅಂದ ಬಸವಣ್ಣ. ಏನು ವರ್ಣ ಮಾಡ್ಯಾರ? ಘನ ಗಂಭೀರ ಮಹಾಘನ ಯಾವುದೋ ಈ ಜಗತ್ತ. ಘನ ಗಂಭೀರ ಮಹಾಘನದೊಳಗಿನ ಘನ, ಅದಕ್ಕೆ ಘನ, ಅದು ದೇವರು. ಇದು ಪೂರ್ಣ, ಇದು ಘನ. ಒಂದು ದೃಷ್ಟಿಯೊಳಗ ಫಿಸಿಕಲ್ ಇಟ್ ಈಸ್ ಪರ್ಫೆಕ್ಟ್. ಇಂಥ ಜಗತ್ತಿನ ಮೂಲ ಕಾರಣ ಶಕ್ತಿ, ಅದು ಕೂಡ ಘನವೇ. ಇದು ಘನಕ್ಕೆ ಘನ. ಅದು ಆ ಘನವನ್ನ ಮೀರಿದಂಥ ಘನ. ಯಾವ ಘನಕ್ಕೆ ನಾವು ಹೋಗಿ ನಿಂತರ ಶಕ್ತಿ ಕಾಣಿಸೋದಿಲ್ಲ, ಜಗತ್ತು ಕಾಣಿಸೋದಿಲ್ಲ, ಎಲ್ಲ ಸಮಾವಿಷ್ಟವಾಗಿ ಇರ್ತದ. ಇಂಥ ಮಹಾಘನ ಅಂತ ವರ್ಣಿಸಿ ಬಿಟ್ಟ, ಅಲ್ಲಿ ಪರಿಮಿತಿ ಇಲ್ಲ. ನೋಡಬೇಕು ಬಸವಣ್ಣ. ನಾವು ನೋಡೋ ದೃಷ್ಟಿ ಹೆಂಗಪ್ಪ ಅಂದ್ರೆ ಒಂದು ಸಮಾಜದ ದೃಷ್ಟಿಯಿಂದ ನೋಡ್ತೀವಿ ಬಸವಣ್ಣ. ಆದರೆ ಬಸವಣ್ಣನ ವಚನಗಳಲ್ಲಿ ಎಂಥ ತತ್ವಜ್ಞಾನ, ಎಂಥ ಅಗಾಧವಾದಂಥ ಸತ್ಯದರ್ಶನ. ನೋಡಬೇಕದನ್ನ. ಜಗತ್ತಿನ ಶ್ರೇಷ್ಠ ಚಿಂತಕರು, ತತ್ವಜ್ಞಾನಿಗಳು ಬೊಟ್ಟು ಕಚ್ಚಬೇಕು ಅಂಥ ವರ್ಣನ ಅದು. ಏನು ವರ್ಣಿಸ್ತಾರ ಬುದ್ಧ, ಏನು ವರ್ಣಿಸ್ತಾರ ಅಲ್ಲಮ್ಮ. ಅಂಥ ಅದ್ಭುತ ವಸ್ತು ಅದು. ಬಟ್ಟ ಬಯಲ ಪರಿಮಿತಿಗಳನ್ನ ತೆಗೆದುಹಾಕಿದಂಥ ಅಪರಿಮಿತ ಸತ್ಯವಸ್ತು ಅದು. ಅದ್ಭುತವಾದಂಥ ಸತ್ಯವಸ್ತು. ನಮ್ಮ ಎಲ್ಲಾ ಭಾವನೆಗಳು ಪರಿಮಿತ. ಪರಿಮಿತ ವಲಯದಲ್ಲಿ ನಮ್ಮ ಭಾವ ಸುತ್ತ ಇರ್ತದೆ. ಆದ್ದರಿಂದ ನಮಗೆ ಸುಖ ದುಃಖ ಅನಿವಾರ್ಯ. ಈ ಪರಿಮಿತಿಗಳನ್ನ ಮೀರಬೇಕಾಗಿತ್ತು ಅಂದ್ರೆ ಸ್ವಲ್ಪ ಚಿಂತನೆ ಮಾಡಬೇಕು ಮನುಷ್ಯ. ಚಿಂತನೆ ಮಾಡಬೇಕು. ಇದೆಲ್ಲ ಪರಿಮಿತಿಗಳನ್ನ ತಕ್ಕೋತ ಒಂದು ಮೂರ್ತಿ, ಮಣ್ಣಿನ ಮೂರ್ತಿ ಒಂದು, ಯಾವುದ್ರೆ ನಿಮಗೆ ಯಾವುದು ಪ್ರೇಮವೋ ಅಂಥದೊಂದು ಮೂರ್ತಿ ಅಂತ ತಿಳ್ಕೊಳ್ಳಿ. ಒಂದು ಮೂರ್ತಿ, ಸುಂದರ ಮೂರ್ತಿ, ಅದು ಪರಿಮಿತ. ಹೆಂಗೆ ಪರಿಮಿತ? ಎಲ್ಲಾ ದೃಷ್ಟಿಯಿಂದ ಪರಿಮಿತ. ಅದಕ್ಕೆ ಕಾಲದ ಪರಿಮಿತಿ ಅದ, ದೇಶದ ಪರಿಮಿತಿ ಅದ. ಅಂದ್ರೆ ಒಂದು ದೇಶದಾಗ ಇರ್ತದ, ಒಂದು ದೇಶದಾಗ ಇರುವುದಿಲ್ಲ. ಒಂದು ಸ್ಥಾನದಾಗಿರ್ತದ, ಇನ್ನೊಂದು ಸ್ಥಾನದಾಗಿರುವುದಿಲ್ಲ. ಒಂದು ಕಾಲದಾಗಿರ್ತದ, ಇನ್ನೊಂದು ಕಾಲದಾಗಿರುವುದಿಲ್ಲ. ಒಂದು ಭಾವದಿಂದ ಇರ್ತದ, ಇನ್ನೊಂದು ಭಾವದಾಗಿರುವುದಿಲ್ಲ. ಇದು ಮೂರ್ತಿ, ಬಹಳ ಸುಂದರವಾದಂಥ ಒಂದು ದೇವ ಮೂರ್ತಿ. ಇದು ಪರಿಮಿತ ಇರೋದರಿಂದ ಈ ಪರಿಮಿತವಾದ ವಸ್ತು ದೇವರಲ್ಲ. ಈ ಪರಿಮಿತಿಯನ್ನ ಯಾವಾಗ ನಾವು ತೆಗಿತೇವಿ, ನೀರೊಳಗೆ ಬೆರೆಸಿ ಬಿಡ್ತೇವಿ, ನೀರೊಳಗೆ ಕೂಡಿಸಿ ಬಿಡ್ತೇವಿ, ಮಣ್ಣು ಮಣ್ಣಾತು, ನೀರಾತು, ಅದರ ಆಕಾರ ಮರೆಯಾಯಿತು. ಆ ಬಳಿಕೇನು ಉಳೀತದ? ಅದು ಮಣ್ಣುಳಿತು, ನೀರಾತು. ಆದರೆ ಅದರೊಳಗಿರುವಂಥ ದೇವತ್ವ ಅದು ಅನಂತವಾಯಿತು. ಅದನ್ನ ನೋಡ್ತಾ ಇದ್ರೆ ಆ ಹಂತದಲ್ಲಿ ಮನಸ್ಸ ನಿಂತಿತಂದ್ರೆ ಒಂದಿಷ್ಟು ಸಮಾಧಾನ ಅನುಭವಿಸ್ತದ. ಯಾಕೆ? ಆ ಕ್ಷೇತ್ರದಲ್ಲಿ ನಿಂತಾಗ ಕೊರತೆ ಕಡಿಮೆ ಕಾಣಿಸ್ತದ, ಕೊರತೆ ಅನಿಸುವುದಿಲ್ಲ. ಈಗ ಪ್ರತಿಯೊಂದು ಧರ್ಮದವರು ಆ ಕ್ಷೇತ್ರಕ್ಕೆ ನಿಂತು ಬಿಟ್ರೆ, ಆ ದೃಷ್ಟಿಯಿಂದ ನೋಡಕ್ ಹತ್ತಿದ್ರೆ, ಜಗತ್ತನ್ನ ಆ ದೃಷ್ಟಿಯಿಂದ ನೋಡಕ್ ಹತ್ತಿದ್ರೆ ಯಾವ ಧರ್ಮಗಳೂ ಬೇರೆ ಕಾಣಿಸುವುದಿಲ್ಲ, ಎಲ್ಲ ಮರೆಯಾಗಿ ಹೋಗ್ತಾವ. ಯಾವ ತತ್ವಜ್ಞಾನಿಗಳು ಮತಗಳೂ ಬೇರೆ ಕಾಣಿಸುವುದಿಲ್ಲ, ಎಲ್ಲಾ ಮರೆಯಾಗಿ ಹೋಗ್ತಾವ. ಸಮಸ್ತ ಜಗತ್ತೇ ಮಟ್ಟ ಮರೆಯಾಗಿ ಹೋಗುವಾಗ ನಾ ಇಲ್ಲ, ನೀವಿಲ್ಲ. ನನ್ನೊಳಗೆ ನೀ ಸತ್ತೆ, ನಿನ್ನೊಳಗ ನಾ ಸತ್ತೆ ಅಂತ ಹೇಳಿಕೊಂಡ್ರು ಏನಿಲ್ಲಲ್ಲ. ಇಂಥ ವಸ್ತುವಿನ ಅನುಭೂತಿ ಬೇಡ. ಸುಮ್ಮನೆ ಒಂದಿಷ್ಟು ಭಾನ ಇತ್ತು ಅಂದ್ರೆ ಮನುಷ್ಯನ ಮನಸ್ಸ ಸಮಾಧಾನ ಆಗ್ತದೆ. ಅದನ್ನ ಅನುಭವಿಸಿದಾಗ ನಾವು ಹಿಂಗೆ ತಿಳ್ಕೋಬೇಕು. ಏನೇನು ಅದಾವ ನಮ್ಮ ಸುತ್ತಮುತ್ತ, ಇವು ಒಂದು ದಿವಸ ಬಟ್ಟ ಬಯಲಾಗ್ತವ. ಎರಡನೇದ್ದು, ಆ ಬಯಲ ಸ್ಥಾನದ ದೃಷ್ಟಿಯಿಂದ ಈ ಜಗತ್ತಿನೊಳಗಿರುವಂಥ ಕೊರತೆಗಳು ತಾತ್ಪೂರ್ತಿಕವಾಗಿರ್ತಾವ, ಕ್ಷಣಿಕವಾಗಿರ್ತಾವ.
ನನ್ನನ್ನ ನಾನು ಈ ಕೊರತೆಯ ವಸ್ತುವಿನೊಂದಿಗೆ ಬೆರೆಸಿಕೊಳ್ಳೋದಕ್ಕಿಂತ ನನ್ನನ್ನ ನಾನು ಆ ಅಪರಿಮಿತ ಸತ್ಯದೊಂದಿಗೆ ಬೆರೆಸಿಕೊಂಡ್ರೆ ಸಮಾಧಾನ ಆಗ್ತದೆ, ಮನಸ್ಸಿಗೆ ಅಸಂತೋಷ ಕಡಿಮೆಯಾಗ್ತದೆ. ಐ ಹ್ಯಾವ್ ಟು ಐಡೆಂಟಿಫೈ ಮೈ ಸೆಲ್ಫ್ ವಿತ್ ದ ಗ್ರೇಟ್ ರಿಯಾಲಿಟಿ ಇನ್ಫೈನೈಟ್ ಅಂಡ್ ಇಟರ್ನಲ್. ಯಾವ ಸಹಜ ದಿವ್ಯ ವಸ್ತುವಿನ ಭಾವ ಅದರೊಳಗೆ ಬೆರೆತು ಹೋತು ಅಂದ್ರೆ ನಾನಿರ್ತೇನೆ, ಸಹಜ ಇರ್ತೇನೆ. ಅದರ ಅನುಭೂತಿ ಶುರುವಾಯಿತು ಅಂದ್ರೆ ತಲೆಗೆ ಬಹಳ ಹಾಕ್ಕೊಳ್ಳುವುದಿಲ್ಲ. ನೀವೆಲ್ಲ ಹೂವಿನ ಮಾಲೆ ಹಾಕಿದ್ರು ಅಷ್ಟೇ ಅದ, ಅಥವಾ ತಿರಸ್ಕಾರದ ಮಾಲೆ ಹಾಕಿದ್ರು ಅಷ್ಟೇ ಅದ. ಜಗತ್ತಿನೊಳಗೆ ಏನಿಲ್ಲ. ಈ ಭಾವ ಸಂತನಿಗೆ ಬರಾಕತ್ತದ. ಆದ್ದರಿಂದ ಸಂತನ ಮನಸ್ಸು ಬಹಳ ಸಮಾಧಾನ ಇರ್ತದ. ನಮ್ಮ ಮನಸ್ಸು ಉದ್ರೇಕಗೊಳ್ಳುತ್ತಿರ್ತದೆ ಯಾವಾಗಲೂ. ಯಾಕೆ ನಮಗಿದರಾಗೆ ಈ ಹಂತದಾಗದೇವ ನಾವು, ಈ ಹಂತದಾಗದೇವ. ದಿನಾಲು ಒಂದು ಹೂಮಾಲೆ ಹಾಕ್ತಾರ, ಒಂದು ದಿನ ಹಾಕದೇ ಇದ್ರೆ ಪಾಪ ದಿವಸ ಹಾಕಿರ್ತಾರ. ಎಷ್ಟು ಕಷ್ಟಪಟ್ಟು ಭಕ್ತಿಯಿಂದ ಇದನ್ನೆಲ್ಲ ಹೆಣೆದು ಮಾಡಿ ತಂದಿರ್ತಾರೆ, ಬಹಳ ಪ್ರೀತಿಯಿಂದ ತಂದಿರ್ತಾರೆ. ಏನೋ ಆಕಸ್ಮಿಕವಾಗಿ ಒಂದು ದಿವಸ ತರದೇ ಇದ್ರೆ ಏನಾಗ್ತದೆ? ಎಂಥವ್ರ ಮನಸ್ಸಾಗೋಲ್ದು? ಯಾಕೆ ಮನಸ್ಸ ದುಃಖಿ ಆಗ್ತದೆ. ಇಟ್ ಬಿಕಮ್ಸ್ ಅಫೆಕ್ಟೆಡ್, ಇಟ್ ಬಿಕಮ್ಸ್ ಡಿಸ್ಟ್ರೆಸ್ಡ್. ಬಾಧೆಗಳು 29 ದಿವಸ ಹಾಕಿದ ಸೌಖ್ಯ ಮರೆಯಾಗಿ ಒಂದು ದಿವಸದ ಅಸಂತೋಷ ತಲೆ ತುಂಬುತ್ತದೆ ಮನುಷ್ಯಾಗ. ನಿಮಗಾಗಲಿಕ್ಕಿಲ್ಲ, ನನಗಾಗುತ್ತದೆ ದಿವಸ. ನೀವು ಯಾವಾಗಾರ ಲಗ್ನದಾಗ ಒಮ್ಮೆ ಹಾಕ್ಕೊಂಡವ್ರು ನಿಮಗ್ ಗೊತ್ತಾಗೋದಿಲ್ಲ ಅದ. ನೀವು ಯಾವಾಗ ಹಾಕ್ಕೊಳ್ಳೋರು ಅವಾಗ ಒಮ್ಮೆ ನಿಮ್ಮದ ಖರ್ಚು ಮಾಡಿ ನೀವೇ ಹಾಕ್ಕೊಂಡು ಹೋಗ್ತೀರಿ. ನಮ್ಮದು ಹಂಗಲ್ಲ. ಒಂದು ಊರಾಗ ಇಂಥವು 100 ಬಂದಿರ್ತಾವ, ಒಂದೊಂದು ಊರಾಗ 10-20 ಬಂದಿರ್ತಾವ, ಒಂದೊಂದು ಊರಾಗ ಸಣ್ಣ ಹಾಕೋತ್ ಇಷ್ಟಕ್ಕೆ ಬಂದಿರ್ತದೆ. ಸಾವಿರಾರು. ಆದರೂ ಮನಸ್ಸಿಷ್ಟೆಲ್ಲ ಅನುಭವಿಸಿದರೂ ಸಹಿತ ಇದಕ್ಕೆ ಕೊರತೆ ಅನಿಸ್ತದ, ಮನಸ್ಸಿಗೆ ಕೊರತೆ ಅನಿಸ್ತದೆ. ಇನ್ನು ಪಾಪ ತರೋರು ಎಷ್ಟತ್ತು ತಂದಾರ, ಎಷ್ಟು ದಿವಸ ಅಂತ ತಂದಾರ, ಯಾಕೆ? ನಾನು ಉದಾಹರಣೆ ಅಲ್ಲಿದ ಯಾಕೆ ಹೇಳ್ತೀನಿ ಅಂದ್ರೆ, ಉಳಿದ ಉದಾಹರಣೆ ನೀವು ಹಚ್ಕೋಬೇಕು. ನಿಮ್ಮ ಜೀವನದಾಗ ಇವೆಲ್ಲ ಇಂಥವೆಲ್ಲ ಬರ್ತಾವ. ಇದ ಅಂತ ತಿಳ್ಕೊಬೇಡ್ರಿ. ನಿಮ್ಮ ಜೀವನದಾಗ ಇಂಥವು ಬಹಳ ಬರ್ತಾವ. ಅವಾಗ ಇದು ನೆನಪಾದ್ರೆ ಸಾಕು, ಸಮಾಧಾನ ಆಗ್ತದ ಮನುಷ್ಯಾಗ. ಎಲ್ಲ ಮಾಡೋದು ಇದಕ್ಕಾಗೆ. ಏನಪ್ಪ, ನಾವು ಈಗ ಗಂಧ ಹಚ್ಚೋರು ಗಂಧ ಹಚ್ತಾರೆ, ವಿಭೂತಿ ಹಚ್ಚೋರು ವಿಭೂತಿ ಹಚ್ತಾರೆ, ಅಥವಾ ಮತ್ ತಿಲಕ ಇಡೋರು ತಿಲಕ ಇಡ್ತಾರೆ, ಮತ್ತದೇನ ಕುಂಕುಮ ಹಚ್ಚೋರು ಕುಂಕುಮ ಹಚ್ತಾರೆ, ಇಲ್ಲಿ ಬಿಟ್ಟವ್ರು ಬಿಡ್ತಾರೆ. ಎಲ್ಲ ಯಾಕೆ? ಇದ ಮಹತ್ವದ್ದಲ್ಲ. ಅದರ ಹಿಂದೆ ಏನು ಉದ್ದೇಶದ ಅಂದ್ರೆ, ಒಂದಿಷ್ಟು ಪ್ರಜ್ಞೆಯ ಸ್ಥಿತಿಯನ್ನ ಏರಿಸಬೇಕು, ಪ್ರಜ್ಞೆಯನ್ನ ಮ್ಯಾಲೆ ಏರಿಸಬೇಕು. ಕಾಮನ ಸುಟ್ಟುರುಹಿದ ಭಸ್ಮವ ನೋಡ. ಕ್ರೋಧ ಸುಟ್ಟಿದ್ದು, ಲೋಭ ಸುಟ್ಟಿದ್ದು, 3 ಸುಟ್ಟದ್ದರ ಲಕ್ಷಣ ಅಂತ ಯಾರು ಹೇಳಿದ್ರು? ಅಕ್ಕ. ಅದರ ಅರ್ಥ ಏನು ಅಂದ್ರೆ, ಇದರ ಉದ್ದೇಶ ಇದಲ್ಲ. ನಿಷ್ಕಾಮನಾಗೋದು, ಅಕ್ರೋಧಿಯಾಗೋದು, ನಿರ್ಲೋಭಿಯಾಗೋದು. 3 ಆದ ಬಳಿಕ ಮನಸ್ಸು ತಾನೇ ತಣ್ಣಗಿರ್ತದೆ. 3 ಕಡಿಮೆ ಆತು ಅಂದ್ರೆ, ಅಕ್ಕ ಹೇಳ್ದಂಗ 3 ಕಡಿಮೆ ಆತಂದ್ರೆ ಅಲ್ಯಾಕೆ ದುಃಖ ಇರ್ತದೆ ಬಹಳಷ್ಟು? ಯಾಕಿರ್ತದೆ? ಎಲ್ಲಾ ಬರೋದು ಇವು 3 ಅದಾವಂತೆ. ಅವರು ಅಂತಾರೆ, ಉಪನಿಷತ್ನಾಗ ಅಂತಾರ, ಏಷಃ ಕಾಮಃ, ಏಷಃ ಕ್ರೋಧಃ, ಏಷಃ ಲೋಭಃ, ನರಕಸ್ಯ ತ್ರಿವಿಧಂ ದ್ವಾರಂ ಅಂತಾರ. ಇದೇ ಕಾಮ, ಇದೇ ಕ್ರೋಧ, ಇದೇ ಲೋಭ ಅಕ್ಕಮಾದೇವಿ ಹೇಳ್ದಂಗ ಉಪನಿಷತ್ನಾಗೂ ಹೇಳ್ತಾರೆ. ಅಲ್ಲಿ ಹೇಳ್ತಾರ, ಇವೇ 3 ಬಾಗಿಲ. ಎದಕ್ಕ? ನರಕಕ್ಕೆ. ನರಕದ ಬಾಗಿಲು ಯಾವುದು ಅಂದ್ರೆ, ನರಕ ಅಂದ್ರೆ ದುಃಖ ಜೀವನ. ಅದಕ್ಕೆ ಬಾಗಿಲು ಯಾವುದು ಅಂದ್ರೆ
ಕಾಮವೇ ಬಾಗಿಲ, ಕ್ರೋಧವೇ ಬಾಗಿಲ, ಲೋಭವೇ ಬಾಗಿಲ. ಈ ಬಾಗಿಲದಾಗ ಯಾವ ಹೋಗುತ್ತಾನ ಅವಾಗ ದುಃಖ ಆಗೋದ ಅಂತ ಅಲ್ಲಿ ಹೇಳ್ತಾರೆ. ಅಕ್ಕ ಮಹಾದೇವಿ ಈ ಮೂರು ಅಳಿಸಿದಲ್ಲದೆ ಚೆನ್ನ ಮಲ್ಲಿಕಾರ್ಜುನ ಇರವ ಹೆಂಗ ತಿಳಿಯೋದು ಅಂತ ಆಕೆ ಹೇಳ್ತಾಳೆ. ಎಲ್ಲ ಯಾಕಪ್ಪ ಇದು? ಯಾಕೆ ನಾನು ಕಾವಿ ಹಾಕೋದು ಯಾಕೆ, ನೀವು ಬಿಳಿ ಬಟ್ಟೆ ಹಾಕೋದು ಯಾಕೆ? ಯಾಕಿಲ್ಲ, ಏನಿಲ್ಲ, ಸಮಾಧಾನ ಆಗಕ್ಕ. ಮತ್ತೇನದ ಅದರಾಗ? ಹಾಕಿನೂ ನಾನು ಅಸಮಾಧಾನ ಇದ್ರ ನಮ್ಮ ಕಾವಿ ಉಪಯೋಗ ಇಲ್ಲ, ಹಾಕಿನೂ ನೀವು ಅಸಮಾಧಾನ ಇತ್ತು ಅಂದ್ರ ನಿಮ್ಮ ಬಟ್ಟೆ ಉಪಯೋಗ ಏನದ? ಟೆರ್ಲಿನ್ ಹಾಕ್ಯಾನ, ಟೆರಿಕಾಟ್ ಹಾಕ್ಯಾನ, ಮಸ್ತ್ ಪ್ಯಾಂಟ್ ಹಾಕ್ಯಾನ, ಕೋಟ್ ಹಾಕ್ಯಾನ, ಆದ್ರೆ ಒಳಗೆ ತಾಪ ಹಾಕಿತ್ತು ಅಂದ್ರೆ ತಗೊಂಡು ಏನು ಮಾಡೋದದ? ಯಾಕೆ ಹಾಕೋದು? ಯಾಕೆ? ಸಮಾಧಾನಕ್ಕಾಗಿ. ಸಮಾಧಾನವೇ ಆಗದಿದ್ರೆ ಏನ್ ಮಾಡೋದದ? ಒಳ್ಳೆ ಬೆಸ್ಟ್ ತಲೆಗೆ ಒಂದು ಹ್ಯಾಟ್ ಹಾಕ್ಯಾನ, ನೋಡ್ದ ಕನ್ನಡಿ ಒಳಗ, ಬಹಳ ಆನಂದ ಆತು. ಹ್ಯಾಟ್ ಭಾರಿ ಆನಂದ ಆತು. ಆದ್ರೆ ಯಾವಾಗ ಬಿಸಿಲಾಗ ಹೊಂಟ ಮೇ ತಿಂಗಳ ಬಿಸಿಲ, ಮ್ಯಾಲ ಹ್ಯಾಟು, ಬಹಳ ಸುಂದರ ವ್ಯಕ್ತಿ. ಆ ಹ್ಯಾಟ್ ಹಾಕಿದಾಗ ಮತ್ತಿಷ್ಟು ಸೌಂದರ್ಯ ಹೆಚ್ಚು ಕಾಣಕ್ ಹತ್ತಿತ್ತು. ತೆಗಿಯಾಕ ಮನಸ್ಸಿಲ್ಲ, ಹಾಕಾಕ ಸಾಧ್ಯ ಇಲ್ಲ. ಪರಿಸ್ಥಿತಿ ಹೆಂಗ್ ಬರ್ತದ? ತೆಗೆದ್ರ ಸೌಂದರ್ಯ ಹಾನಿ, ಹಾಕಿದ್ರ ಒಳಗ ತಾಪ. ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ನಾಡನುಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ ಗೆಳೆಯರ